ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿನದಲ್ಲಿ ಥರ್ಡ್ ಸ್ಟೇಜ್ ಸ್ಪಿರಿಚುವಲ್ ಗ್ರೋತ್, ಮೂರನೇ ಸ್ಟೆಪ್ಪು. ಒಂದು ಮೇಲುಗಡೆ ನಾವೇನಾದರೂ ಬಿಲ್ಡಿಂಗ್ ಇದೆ ಏನೋ ಒಂದು ಹತ್ಬೇಕಂದ್ರೆ ಫಸ್ಟ್ ಮೆಟ್ಲು ಇಟ್ಟರೆ ಎರಡನೇ ಮೆಟ್ಲು ಮೂರನೇ ಮೆಟ್ಲು, ಏಕದಮ್ ಮೂರನೇ ಮೆಟ್ಲಿಗೆ ಇಡೋಕ್ಕಾಗಲ್ಲ. ಬಟ್ ಇವಾಗ ಸ್ಟೆಪ್ಪು ಒಂದು ಸ್ಪಿರಿಚುವಲಲ್ಲಿ ನಾವು ಮೂರನೇ ಸ್ಟೆಪ್ಪಿಗೆ ಹೋಗ್ತಾ ಇದ್ವಿ. ಅದು ಏನು ಸ್ಟೆಪ್ ಅಂತ ಹೇಳಿದ್ರೆ, ಮೊದಲನೇ ಸ್ಟೆಪ್ಪು ಬಂದ್ಬಿಟ್ಟು ದೇವ್ರನ್ನ ನಂಬಿರಲ್ಲ. ಎಲ್ಲ ಗಮನ ಇಟ್ಟು ಕೇಳ್ರಿ, ಇಲ್ಲದಿದ್ರೆ ನಿಮಗೆ ಅರ್ಥ ಆಗಲ್ಲ. ನೀವು ಸ್ಪಿರಿಚುವಲಲ್ಲಿ ಇದ್ದರೆ ಅರ್ಥ ಆಗುತ್ತೆ, ಮಾನಸಿಕದಲ್ಲಿ ಇದ್ದರೆ ಅರ್ಥ ಆಗಲ್ಲ. ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಇದ್ರೂ ಅರ್ಥ ಆಗಲ್ಲ. ಇದು ಲೋತನ ಡೀಪ್ ಸಬ್ಜೆಕ್ಟ್ನ ನಿಮಗೆ ಹೇಳೋದಕ್ಕೆ ದೇವರು ಮಾತಾಡ್ತಾ ಇದ್ದಾರೆ, ಕೇಳಿ. ಮೊದಲನೇದು, ಅಲ್ಲಿ ಲೋಕದಲ್ಲಿರೋರೆಲ್ಲ ಎಲ್ಲರೂ ಬದುಕ್ತಾ ಇದ್ದಾರೆ, ನಾವು ಬದುಕ್ತಾ ಇದ್ದೀವಿ. ಒಂದು ಸೇವಕರು ಹೇಳಿದ್ರು, ಲೋಕದಲ್ಲಿ ಎಲ್ಲ ಟೋಟಲ್ ಜನ ಕೌಂಟಿಂಗ್ ತಗೊಂಡ್ರು ಯೇಸು ಸ್ವಾಮಿ ಮಾತ್ರ ಅವ್ರ ಹೃದಯದಲ್ಲಿ ಇಲ್ಲದೆ ಹೋದ್ರೆ, ಪರ್ಸನಲ್ ಆಗಿ ಅವರು ಯೇಸು ಸ್ವಾಮಿನ ನಂಬದೇ ಇದ್ರೆ ಅವರಿಗೆ ವೇದನೆ ಅನ್ನೋದು ಇದ್ದೇ ಇರುತ್ತೆ. ಅವರು ಸುಳ್ಳು ಹೇಳ್ತಾರೆ, ಅವ್ರ ವೇದನೆ ಇಲ್ಲ ಅಂತ ಹೇಳಿದ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ. ಬಟ್ ಅವರಿಗೆ ಬಂದ್ಬಿಟ್ಟು ನೀಡನ್ನು ಇಟ್ಕೊಂಡು ಸಂತೋಷನ, ಅವಶ್ಯಕತೆನ ಇಟ್ಕೊಂಡು ಸಂತೋಷ ಅಂತ ತೋರಿಸ್ಕೊತಾರೆ. ಅದೇನಂದ್ರೆ ಬಟ್ಟೆ, ಬೆಲೆ ಉಳ್ಳ ಬಟ್ಟೆಗಳು, ಇಲ್ಲ ಬಂಗಾರನೋ, ಇಲ್ಲ ಲೇಡೀಸ್ ಆದರೆ ಶರೀರ ಪೂರ್ತಿ ಅಲಂಕಾರನೋ, ಬ್ಯೂಟಿ, ಮುಖಗಳನ್ನ ಡ್ರೆಸ್ಸನ್ನ ಅಲಂಕಾರ ಮಾಡೋದು, ಮನೆ ಚೆನ್ನಾಗಿ ಕಟ್ಟಿ ಅದನ್ನ ಅಲಂಕಾರ ಮಾಡಿ, ಕಾರ್ನ ಅಲಂಕಾರ ಮಾಡಿ ನಾವು ಚೆನ್ನಾಗಿದೆಯಾ ಅಂತ ತೋರಿಸ್ಕೋಬಹುದು. ಆದರೆ ಪರ್ಸನಲ್ ಆಗಿ ಆತ್ಮಿಕದಲ್ಲಿ ಸಂತೋಷ ಇದೆಯಾ ಅಂದ್ರೆ ಇಲ್ಲ. ಇದು ಮೂರನೇ ಸ್ಟೆಪ್ ಮೆಸೇಜ್. ಏನಂದ್ರೆ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಯೇಸು ಸ್ವಾಮಿ ನಂಬದೇ ಇದ್ದಾಗ ನಿಮಗೆ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ಸೈತಾನಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ಪಾಪ ಬಂದ್ಬಿಟ್ಟು, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಪಾಪ ಬಂದ್ಬಿಟ್ಟು ಇವಾಗ ಟಾಪಲ್ಲಿದೆ, ಅದೇ ಇವಾಗ ಲೋಕ ನಂಬರ್ 1 ಪಾಪ, ಅದೇ ಜೀವನ. ನೀವು ಚೆಕ್ ಮಾಡ್ರಿ, ಬೈಬಲಲ್ಲಾಗಲಿ ರಿಯಲ್ ಲೈಫಲ್ಲೂ ಕೂಡ ಚೆಕ್ ಮಾಡ್ರಿ. ಪ್ರಾರಂಭದಲ್ಲಿ ಯೌವನಸ್ಥರಿಗೆ ಅನುಭವ ಇಲ್ಲದೆ ಇರೋದ್ರಿಂದ, ಹುಡುಗಿ ಆಗಲಿ ಹುಡುಗ ಆಗಲಿ, ಹೊಸದಾಗಿ ಮದುವೆ ಆದವರಾಗಲಿ, ಅವೆಲ್ಲ ಯಾರಾಗಿರಲಿ, ಪಾಪ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಟೇಸ್ಟ್ ಆಗಿರುತ್ತೆ. ಒಂದು ಹುಡುಗ ಒಂದು ಹುಡುಗಿ ಮಾತಾಡಿದ ತಕ್ಷಣ ಆಮೇಲೆ ಹೋಗಿ ಎಂಡ್ ನೋಡ್ರಿ. ಯಾರೇ ತಗೊಳ್ರಿ, ಯಾವುದೇ ವಿಷಯ ತಗೊಳ್ರಿ, ಎಂಡ್ ನೋಡಿದ್ರೆ ಒಂದು ಘೋರವಾದ ಸಂಭವದಲ್ಲಿ ಹೋಗಿ ಮುಗಿಸಿ ವೇದನೆಯಲ್ಲಿ, ದುಃಖದಲ್ಲಿ. ಯಾಕಂದ್ರೆ ಪಾಪ ಬಂದ್ಬಿಟ್ಟು ತಾತ್ಕಾಲಿಕವಾದದ್ದು, ಅದು ಸಮಾಧಾನ ಕೊಡುವಂಥದ್ದಲ್ಲ, ಅದು ಇಚ್ಛೆಗಳನ್ನ ಪ್ರೇರೇಪಿಸುವಂಥದ್ದು, ಸಂತೋಷವಲ್ಲ, ಸಮಾಧಾನದಲ್ಲ. ಅದು ಲಸ್ಟ್ ಬೇರೆ, ಪ್ರೀತಿ ಬೇರೆ, ಕಾಮ ಬೇರೆ. ಅದರಿಂದ ಬರೀ ಅದಂತಲ್ಲ, ಯಾವುದೇ ಲೋಕದ ವ್ಯವಹಾರ ಏನೇ ತಗೊಂಡ್ರು ಕೂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರೋ ಥರ ಇರುತ್ತೆ, ಅದರಿಂದ ವೇದನೆಯಲ್ಲಿ ಹೋಗಿ ಮುಗಿಸುತ್ತೆ. ಪಾಪ ಅವಮಾನವನ್ನು ಕೊಡುತ್ತೆ. ಪಾಪ ಯಾವಾಗಲೂ ಸಕ್ಸಸ್ ಕೊಡೋದಿಲ್ಲ. ಪಾಪ ಯಾವಾಗಲೂ ವೇದನೆ ಕೊಡುತ್ತೆ, ಶಾಪ ಪಾಪ ಬರುತ್ತೆ, ಕುಟುಂಬದಲ್ಲಿ ಅಲ್ಲೋಲ ಕೊಲ್ಲಲವಾಗುತ್ತೆ, ವ್ಯಾಧಿಗಳು ಮರಣಗಳು ಬರ್ತವೆ, ಸಮಸ್ಯೆಗಳು ಜಾಸ್ತಿ ಆಗುತ್ತವೆ. ಪಾಪ ಇದ್ದ ಜಾಗದಲ್ಲಿ ಶಾಪ ಪಾಪ ಇರುತ್ತೆ, ದುಃಖಗಳು ಅಧಿಕವಾಗುತ್ತೆ. ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಮೊದಲನೇ ಸ್ಟೆಪ್ಪು, ಈ ರೀತಿ ಲೋಕದಲ್ಲಿ ಜನ ಇರ್ತಾರೆ, ಅವರು ದೇವರು ಇಲ್ಲದೆ ಪಾಪದಲ್ಲಿ ಇರೋದ್ರಿಂದ ಈ ರೀತಿ ಸಮಸ್ಯೆಯಲ್ಲಿ ಇರ್ತಾರೆ. ಆದರೆ ಅವರು ದೇವ್ರನ್ನ ನಂಬ್ಕೊಂಡು, ಒಂದು ಯಾವುದೋ ರೂಪದಲ್ಲಿ ದೇವ್ರ ನಂಬ್ಕೊಂಡು ಬರ್ತಾರೆ. ಅರ್ಥ ಆಯ್ತಾ? ದೇವ್ರ ನಂಬ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ದೇವರಲ್ಲಿ ಇದ್ದಾಗಲೂ ಸಮಸ್ಯೆ ಬರುತ್ತೆ. ಅದಕ್ಕೆ ಮುಂಚೆ ಸಮಸ್ಯೆ ಬರುತ್ತೆ ದೇವ್ರ ಕಡೆಗೆ ಬರೋದಿಕ್ಕೆ, ದೇವ್ರ ಕಡೆ ಬರೋದಿಕ್ಕೆ, ದೇವರ ಹತ್ರ ಬರೋದಿಕ್ಕೆ ಅವರಿಗೆ ಸಮಸ್ಯೆ ಬರ್ತದೆ. ದೇವರ ಹತ್ರ ಬಂದ ಮೇಲೆ ಸಮಸ್ಯೆ ಬರುತ್ತೆ. ಜನ ಬಹಳ ಜನ ನಾನು ಕೇಳಿದ್ದೀನಿ, ಇದಕ್ಕೆ ಮುಂಚೆ ನಾನು ಪ್ರಾರ್ಥನೆ ಅಷ್ಟೇನು ಮಾಡ್ತಿರ್ಲಿಲ್ಲ, ಇವಾಗ ದೇಶಕ್ಕೆ ಹೋಗಿ ಎಲ್ಲರಿಗೋಸ್ಕರ ಪ್ರೇಯರ್ ಮಾಡಿದೆ, ನನಗೆ ಸಂಭವ ನಡೀತು, ಸೈತಾನ್ ಬಂದು ಈ ಥರ ಮಾಡ್ಬಿಟ್ಟ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳಿದ್ರು, ನಾನು ದೇವರಲ್ಲಿ ಬಾಳವಾಗಿದ್ದೆ, ಆದರೆ ಸಮಸ್ಯೆ ಅಧಿಕವಾಯಿತು. ದೇವರಲ್ಲಿ ಇದ್ದೇ ಇದ್ದಾಗ ನನಗೆ ಸಮಸ್ಯೆ ಇರಲಿಲ್ಲ, ದೇವರಲ್ಲಿ ಬಂದ ಮೇಲೆ ಸಮಸ್ಯೆ ಜಾಸ್ತಿ ಆಯಿತು, ಅದಕ್ಕೆ ನಾನು ದೇವ್ರನ್ನ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಮೊದಲನೇ ಸಮಸ್ಯೆ ಏನಂತ ಹೇಳಿದ್ರೆ, ಪಾಪದಲ್ಲಿರೋದ್ರಿಂದ ಅದ್ರ ಸೋದಮ್ ಗೋರ ಥರ ಪಾಪ ಮಾಡಿ ನರ್ಕಕ್ಕೆ ಹೋಗ್ತೀವಿ. ಆ ಜೀವನ ಜೀವಿಸ್ತಾ ಇದ್ವಿ, ದೇವರು ಅದರಿಂದ ಬಿಡುಗಡೆ ಮಾಡ್ತಾರೆ.
ಬಿಡುಗಡೆ ಮಾಡಿದ ಮೇಲೆ ಸೆಕೆಂಡ್ ಸ್ಟೆಪ್ ಹೇಳ್ತೀನಿ, ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಬಿಡುಗಡೆ ಆದಮೇಲೆ ಸೈತಾನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನೀನು ನಾನು ಹೇಳ್ದಂಗೆ ಕೇಳ್ತಾ ಇದ್ದೆ, ಇವಾಗ ಯೇಸು ಸ್ವಾಮಿ ಹೇಳ್ದಂಗೆ ನೀನು ಕೇಳ್ತಾ ಇದೀಯಾ? ಯೇಸು ಸ್ವಾಮಿ ಹೇಳ್ದಂಗೆ ಹೆಂಗೆ ಕೇಳ್ತೀಯ ನೀನು ಅಂತೇಳಿ, ಯಾಕಂದ್ರೆ ಅವರು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋರು, ಸಮಾಧಾನ ಕೊಡುವರು, ಜ್ಞಾನ ಕೊಡುವರು, ನೆಮ್ಮದಿ ಕೊಡುವರು, ನೀತಿ ಮಾರ್ಗದಲ್ಲಿ ನಡೆಯುವಂಥವ್ರು, ಸತ್ಯದಲ್ಲಿ ನಡೆಯುವಂಥವ್ರು. ಅದರಿಂದ ಸೈತಾನನಿಗೆ ಆಪೋಸಿಟ್ ಆಗಿರುವ ಯೇಸು ಸ್ವಾಮಿನ ವಿರೋಧವಾಗಿ ಅವನು ಏನ್ ಮಾಡ್ತಾನಂದ್ರೆ ಸಮಸ್ಯೆ ತರ್ತಾನೆ. ಆಗ ದೇವದೂತರನ್ನ ಇಟ್ಟು ನಮಗೆ ಮತ್ತೆ ದೇವರೇ ಸಹಾಯಕರಾಗಿ ಪರಿಶುದ್ಧಾತ್ಮನೇ ಕೃಪಾ ಮಹಿಮೆ ಪರಿಶುದ್ಧಾತ್ಮದಿಂದ ಸಹಾಯಕರನ್ನು ನಮಗೆ ಕೊಟ್ಟು ಅವರು ಲೋಕಕ್ಕೆ ಪ್ರೀತಿ ಮಾಡಿ ನಾವು ಕೆಟ್ಟು ಹೋಗದಾಗೆ ಅವ್ರು ಬಂದು, ಪ್ರೀತಿ ಅನ್ನೋದು ಬಾಯಿನಲ್ಲಿ ಹೇಳೋದಲ್ಲ, ಬಾಯಿನಲ್ಲಿ ಹೇಳಿ ಮೋಸ ಮಾಡ್ತಾ ಇದ್ದಾರೆ ಈಗ. ಆ ರೀತಿ ಅಲ್ಲ, ಪ್ರೀತಿ ಮಾಡ್ತೀನಿ ಅಂತ ಹೇಳಿ ತನ್ನ ಜೀವವನ್ನು ಕೊಟ್ಟು 3ನೇ ದಿನ ಸತ್ತಿ ಎದ್ರು. ಆ ಪ್ರೀತಿ ಮಾಡ್ತಾರೆ ಆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಸೈತಾನಗಳ ಕ್ರಿಯೆಗಳನ್ನ ಜಯ ಓದೋದಿಕ್ಕೆ ಕಾರ್ಯ ಮಾಡ್ತಾರೆ. ಫಸ್ಟ್ ಸೈತಾನಲ್ಲಿ ಇರ್ತಾರೆ, ಅವಾಗ ಸಮಸ್ಯೆ ಇರುತ್ತೆ. ದೇವ್ರ ಕಡೆಗೆ ಬಂದ ಮೇಲೆ ಪರಿಶುದ್ಧಾತ್ಮ ದೇವರ ಕೃಪೆಯಿಂದ ಸೈತಾನ ಕ್ರಿಯೆಗಳನ್ನ ಎದುರಿಸೋದಿಕ್ಕೆ ಸಹಾಯ ಮಾಡ್ತಾರೆ. ಸೈತಾನ ಬಿಟ್ಟು ಬಂದ ಮೇಲೆ ಪ್ರಾರ್ಥನೆ ಹೆಚ್ಚಾಗಬೇಕು, ವಾಕ್ಯಗಳು ಹೆಚ್ಚಾಗಬೇಕು, ದೇವರ ಮನುಷ್ಯರ ಜೊತೆ ಐಕ್ಯತೆ ಹೆಚ್ಚಾಗಬೇಕು, ಆತ್ಮಿಕದಲ್ಲಿ ಬೆಳಿಬೇಕು. ಇವರೇನ್ ಮಾಡ್ತಾರೆ, ಸೈತಾನನ ಕ್ರಿಯೆನ ಬಿಟ್ಟು ಬರ್ತಾರೆ. ಆದ್ರೆ ದೇವರಲ್ಲಿ ಬೆಳೆದ ಹಾಗೆ ಈ ಕಡೆ ಆ ಕಡೆ, ಈ ಕಡೆ ಬೆಚ್ಚಗಿಳಿದೆ ತಣ್ಣಗಿಳಿದೆ, ಸಮುದ್ರದ ಹತ್ರ ಹೋಗ್ಬಿಟ್ಟು ನೀರಲ್ಲಿ ಕಾಲಿಟ್ಕೊಂಡ್ಬಿಟ್ಟು ಭೂಮಿ ಕಾಲು, ಒಂದು ಕಾಲು ಭೂಮಿ ಮೇಲೆ ಒಂದು ಕಾಲು ನೀರಿನ ಮೇಲೆ ಇಟ್ಕೊಂಡು ನಾನು ಹಿಂಗೆ ಬದುಕ್ತೀನಿ ಅಂದ್ರೆ ಎಷ್ಟು ದಿನ ಅಂತ ಬದುಕಕ್ಕಾಗಲ್ಲ. ಒಂದು ಇದ್ರೆ ಭೂಮಿ ಮೇಲೆ ಇರ್ಬೇಕು, ಇದರ ಸಮುದ್ರದಲ್ಲಿ ಬೋಟಲ್ಲಿ ಲೈಫ್ ಲಾಂಗ್ ಅದರಲ್ಲೇ ಜೀವನ ಮಾಡಿ ಮುಗಿಸ್ಬೇಕು ಜೀವನನ. ಅಂದರೆ ಭೂಮಿ ಮೇಲೆ ಇರ್ಬೇಕು. ನಾನು ಎರಡು ಕಡೆನೂ ಇರ್ತೀನಿ, ಅಲ್ಲೂ ಜೀವಿಸ್ತೀನಿ, ಇಲ್ಲೂ ಒಂದು ಕಾಲ ಅದರಲ್ಲಿ ಇದರಲ್ಲಿ ಇಟ್ಟರೆ ಬದುಕಕ್ಕಾಗಲ್ಲ. ಆ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದ್ರೆ, ದೇವರ ಹತ್ರ ಬಂದ ಮೇಲೆ ಆತ್ಮಿಕದಲ್ಲಿ ಬೆಳೆದಾಗ ಅವನು ಆಲ್ರೆಡಿ ಅವನ ಸೈತಾನ ಕ್ರಿಯೆಗಳು ನಮ್ಮಲ್ಲಿ ಆ ಸ್ವಭಾವನೇ, ಸೈತಾನ ಸ್ವಭಾವಗಳೇ, ಸೈತಾನ ಕಾರ್ಯಗಳೇ ಮಾಡ್ತಾ ಇದ್ದಿರೋದ್ರಿಂದ ದೇವರ ಸ್ವಭಾವಗಳು ಬಂದು ಅದು ಹೊರಗಡೆ ಓಡಿಸೋದಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಳ್ಳೋದಲ್ಲ, ನಾವು ಎಷ್ಟು ಮಟ್ಟಿಗೆ ವಿಶ್ವಾಸದಲ್ಲಿ, ಎಷ್ಟು ಮಟ್ಟಿಗೆ ಪ್ರೀತಿಯಲ್ಲಿ ದೇವರನ್ನ ಆದುಕೊಂಡು ಅದನ್ನೆಲ್ಲ ನಮ್ಮ ಮೈಂಡಿಂದ ರಿಮೂವ್ ಮಾಡೋದಿಕ್ಕೆ. ದೇವ್ರ ಕೈಯಲ್ಲಿ ಒಂದು ಶಿಲ್ಪಿ ಕೊಟ್ಟಾಗ ಬೇಕಿದ್ದದನ್ನೆಲ್ಲ ರಿಮೂವ್ ಮಾಡೋದಿಕ್ಕೆ ನಾವು ದೇವರ ಕೈಯಲ್ಲಿ ಇದ್ದಾಗ ಬೇಡದೇ ಇದ್ದದನ್ನೆಲ್ಲ ಕುಂಬಾರನ ಮಡಿಕೆಯಲ್ಲಿ ಕಲ್ಲುಗಳು ಚಿಕ್ಕ ಚಿಕ್ಕದೆಲ್ಲ ತೆಗೆದು ಬಿಸಾಡೋ ತರ ತೆಗೆಯೋದಿಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ಪೂರ್ತಿಯಾಗಿ ಸರೆಂಡರ್ ಮಾಡಿಬಿಟ್ಟು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಅದರಲ್ಲೇ ಮುಳುಗಿ ಬೆಳೀತಾ ಇರಬೇಕು. ಒಂದು ಸೇವಕರು ಹೇಳಿದ್ರು, ಇವಾಗ 20 ದಿನ ಫಾಸ್ಟಿಂಗ್ ಇದ್ದೆ, 35 ದಿನ ಫಾಸ್ಟಿಂಗ್ ಇದ್ದೆ, 40 ದಿನ ಫಾಸ್ಟಿಂಗ್ ಇದ್ದೀವಿ, ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, ಎಷ್ಟು ಜನ ರಕ್ಷಣೆ ಹೊಂದಿದ್ದೀನಿ ಅಂತ. ಸಡನ್ ಆಗಿ ಒಂದು ದೊಡ್ಡ ಪಾಪ ಮಾಡಿಬಿಟ್ರೆ ಅದೆಲ್ಲ ಮಾಡಿದ್ದೆಲ್ಲ ವೇಸ್ಟ್. ಹಂಗಂದ್ರೆ ಆ ಸ್ಪಿರಿಟ್ ಹೋಗ್ಬಿಡುತ್ತೆ. ಕಡೆವರೆಗೂ ಇರಬೇಕು. ಅದು 2ನೇ ಸ್ಟೆಪ್. 3ನೇ ಸ್ಟೆಪ್ ಆದಿಕಾಂಡ 13:15 ಎಲ್ಲರೂ ತೆಗೆದು ಓದ್ರಿ. 3ನೇ ಸ್ಟೆಪ್ ಅನ್ನು ನಾವು ಓದೋಣ. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನೋಡ್ರಿ, ಅಬ್ರಾಹ್ಮಿಗೆ ದೇವ್ರು ಹೇಳ್ತಿರೋದು 3ನೇ ಸ್ಟೆಪ್ ಏನಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಇದೆ, ಲೋತನಿಗೂ ಅಬ್ರಾಹ್ಮನಿಗೂ ಜಗಳ ಬರುತ್ತೆ. ಜಗಳ ಬಂದ ಮೇಲೆ ಡಿವೈಡ್ ಆಗ್ತಾರೆ. ಜಗಳ ಒಳ್ಳೆಯದ ಕೆಟ್ಟದ್ದ? ಕೆಟ್ಟದ್ದು. ಅದನ್ನೇ ಇವತ್ತು 3ನೇ ಸ್ಟೆಪ್ ಆಗಿ ನೋಡ್ತಾ ಇದೀವಿ. ಒಳ್ಳೇದು. ಬರೀ ಜಗಳ ಅಂತಲ್ಲ, ವ್ಯಾಧಿ ಅಂತಲ್ಲ, ಸಾಲ ಸಮಸ್ಯೆ ಅಂತಲ್ಲ, ಎಲ್ಲ ಬಂದು ಇದು 3ನೇ ಸ್ಟೆಪ್ ಅಂತ ಹೇಳಿದ್ರೆ, ಮೊದಲನೇದು ಸ್ಟೆಪ್ ಬಿಟ್ಟು 3ನೇದಲ್ಲಿ ದೇವರಲ್ಲಿ ಇದ್ದಾಗ ಮಾತ್ರ ಇದು ಅಳವಡಿಸುತ್ತೆ. ಫಸ್ಟಲ್ಲಿರೋರಿಗೆ, ಪಾಪದಲ್ಲಿ ಇದ್ದವರಿಗೆ. 2ನೇ ಸ್ಟೆಪ್ಪಲ್ಲಿ ಲೋಕ ಬೇಕು, ದೇವರು ಬೇಕು ಅನ್ನೋರಿಗೆಲ್ಲ. ಫಸ್ಟ್ ಲೋಕದಲ್ಲಿದ್ದರು, ದೇವ್ರ ಹತ್ರ ಬಂದರು. ದೇವ್ರ ಹತ್ರ ಬಂದ ಮೇಲೆ ದೇವರಲ್ಲಿ ಇರಬೇಕು. 3ನೇ ಸ್ಟೆಪ್ ಏನಂತ ಹೇಳಿದ್ರೆ, ದೇವರಲ್ಲಿ ಇದ್ದು ನಾವು ಸೇವೆ ಮಾಡ್ತಾ ಇರ್ತೀವಿ ರಾತ್ರಿ ಹಗಲು. ದೇವರಲ್ಲಿ ಇದ್ದುಕೊಂಡು, ಎಲ್ಲರೂ ಗಮನ ಇಟ್ಟು ಕೇಳ್ರಿ, ದೇವರಲ್ಲಿ ಇದ್ದುಕೊಂಡು
ಕುಟುಂಬ ನಡೆಸ್ತಾ ಇದ್ದೀವಿ, ಏನೋ ಚಿಕ್ಕದು VBS ಮಾಡ್ತಾ ಇದ್ದೀವಿ, ಯೂತ್ ಮೀಟಿಂಗ್ ಮಾಡ್ತಾ ಇದ್ದೀವಿ, ದೇವರಲ್ಲಿ ಇದ್ದುಕೊಂಡು ನಾವು ಏನೋ ಒಂದು ಸೇವೆ ಮಾಡ್ತಾ ಇದ್ದೀವಿ, ಸಮಸ್ಯೆ ಬರುತ್ತೆ. ಏನಕ್ಕೆ ಬರ್ತದೆ? ದೇವರಲ್ಲಿ ಇದ್ದುಕೊಂಡಾಗ ಮೂರನೇ ಸ್ಟೆಪ್, ದೇವರಲ್ಲಿ ಇದ್ದುಕೊಂಡು ಸಮಸ್ಯೆಗಳು ಬಂದಾಗ ಅದು ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಅದನ್ನ ನಾವು ಇವತ್ತು ಎಲ್ಲರದ್ರಲ್ಲೂ ಆದಿಕಾಂಡದಿಂದ ಎಲ್ಲರದ್ದು ನಾವು ಗಮನಿಸಿ ನೋಡೋಣ. ಆತ್ಮಿಕದಲ್ಲಿ ಬೆಳೀತಾ ಇದ್ರೆ ಬೈಬಲಲ್ಲಿರುವ ಮರ್ಮಗಳನ್ನ ಬಯಲ್ಪಡಿಸ್ತಾರೆ. ನಾವು ಬಂದು CSI 5 ತಲೆಮಾರೆಯಿಂದ CSI ಆಗಿರೋದು ನನಗೆ ಗೊತ್ತು. ನಮ್ಮ ತಾಯಿ ಡೆತ್ ಆದ್ಮೇಲೆ ನಮ್ಮ ತಾತ ಡೆತ್ ಆದ್ರು. ಮತ್ತೆ ಕ್ಯಾಥಲಿಕ್ ಸ್ಕೂಲಲ್ಲಿ ಓದಿದ್ವಿ, ಆದ್ರೆ ಯೇಸು ಸ್ವಾಮಿ ಗೊತ್ತಿಲ್ಲ. ಬೆಂದಗೋಸ್ ಅಂತ ಹೇಳ್ಬಿಟ್ಟು ಒಂದು ಏಸನ್ನ ಅಂತ ಒಬ್ಬರ ಸೇವಕರ ಮೂಲಕವಾಗಿ ರಕ್ಷಣೆ ಹೊಂದಿ ದೇವ್ರ ಕಡೆಗೆ ಬಂದ್ವಿ. ಆಯ್ತಾ? ಏಸನ್ನ ಮೂಲಕವಾಗಿ ದೇವ್ರನ್ನ ನಂಬ್ಕೊಂಡ್ವಿ. ಈಗ ನಂಬ್ಕೊಂಡು ಇರೋದ್ರಿಂದ, ಆತ್ಮಿಕದಲ್ಲಿ ನಂಬ್ಕೊಂಡು ಬೆಳೀತಿರೋದ್ರಿಂದ, ಈ ವಾಕ್ಯದ ಅನುಗುಣವಾಗಿ ನಾವು ನೋಡಿದ್ರೆ ಆಬ್ರಾಮನು ದೇವ್ರನ್ನ ನಂಬಿಕೊಂಡು ಆ ಊರು ಬಿಟ್ಟು ಬಂದಿರೋದು. ದೇವರಲ್ಲಿದ್ದು ಫಲ ಕೊಡ್ತಾ ಇದ್ದಾರೆ, ರಕ್ಷಣೆ ಹೊಂದಿ ಫಲ ಕೊಡ್ತಾ ಇದ್ದಾರೆ. ಫಲ ಕೊಡ್ತಾ ಇರ್ಬೇಕಾದ್ರೆ ಸಮಸ್ಯೆಗಳು ಬರ್ತಾ ಇದ್ದಾವೆ. ಎಲ್ಲರೂ ಏನ್ ಹೇಳ್ತಾರೆ, ನಾ ದೇವ್ರ ನಂಬ್ಕೊಂಡು ಇಷ್ಟೆಲ್ಲ ಮಾಡಿದೆ, ನನಗೆ ಯಾಕೆ ಈ ಸಮಸ್ಯೆ ಬರಬೇಕು ಅಂತ. ಆ ಸಮಸ್ಯೆಗಳು ಬರೋದು, ಇವಾಗ ಹೇಳ್ತೀನಿ ನೋಡ್ರಿ, ಸೇವೆ ಮಾಡೋದಕ್ಕೆ, ದೇವರಿಗೆ ಸೇವೆ ಮಾಡೋದಕ್ಕೆ ಸೈತಾನನು ಅವನಿಗೆ ಗೊತ್ತಿಲ್ಲದೇನೆ ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಸಹಾಯ ಮಾಡ್ತಿದ್ದಾನೆ. ಆತ್ಮಿಕದಲ್ಲಿ ಬೆಳೆದವರಿಗೆ ಇಲ್ಲಿ ನೋಡ್ರಿ, ಜಗಳ ಬಂದು ತಾನೆ, ಜಗಳ ಬರೋದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಲೋತನಿಗೂ ಆಶೀರ್ವಾದ ಹೋಗ್ತಾ ಇತ್ತು. ಲೋತ್ ಬಂದಾಗ ಅಬ್ರಾಮನು ಅವ್ರು ಬಂದಾಗ ಏನಿಲ್ಲದವ್ರು ಬಂದ್ರು. ಇವಾಗ ಇವರ ದನ ಕಾಯೋರ್ಗೂ ಅವ್ರ ದನ ಕಾಯೋರ್ಗೂ ಜಗಳ ಆಗಿ ಇದರಿಂದ ಇವರು ಡಿವೈಡ್ ಆದ್ರು. ಡಿವೈಡ್ ಆದ್ಮೇಲೆ ಕೆಳಗಡೆ 16 ಹೋದ್ರಿ, ಆದಿಕಾಂಡ 13:16 ಏನಕ್ಕೆ ಅದು ಜಗಳ ಆಯ್ತಂದ್ರೆ ಆನ್ಸರ್ ಇಲ್ಲಿದೆ ನೋಡ್ರಿ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ನಿನ್ನ ಸಂತತಿ, ಲೋತನ ಸಂತತಿ ಅಲ್ಲ. ಇವರಿಗೆ ಒಬ್ಬ ಮಗ, ಇವ್ರ ಹತ್ರ ಒಬ್ಬ ಕೆಲಸಗಾರ ಇರ್ತಾನೆ, ಎಲಿಯೇಜರ್ ಅಂತ ಹೇಳ್ಬಿಟ್ಟು, ನಾನು ಸಂಪಾದನೆ ಮಾಡಿದ್ದಲ್ಲ ಅವನು ಪಾಲಾಗುತ್ತೆ ಅಂತ ಹೇಳ್ತಾ ಇದ್ರು. ಲೋತನಿದ್ರೆ ಇವನು ದುಡಿಮೆ ಮಾಡೋದು ಕೂಡ ಲೋತನಿಗೆ ಸಂತತಿಗೆ ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಇವನಿಗೆ ಸಂತತಿ ಇಲ್ಲ. ಜಗಳ ಆಗಿ ಡಿವೈಡ್ ಆಗಿರೋದ್ರಿಂದ ಏನಾಯ್ತು, ಆಬ್ರಾಮನಿಗೆ ಈಸಾಕನ ಹುಟ್ಟಿದ್ರು, ಈಸಾಕನ ಸಂತತಿಯಲ್ಲಿ ಯೇಸುಸ್ವಾಮಿ ಬಂದ್ರು. ಇಲ್ಲಿ 16 ನಿನ್ನ ಸಂತಾನದವರನ್ನು ನಿನ್ನ ಸಂತತಿಯನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕಿಸುವುದಾದರೆ ನೀನು ಸಂತತಿಯನ್ನು ಲೆಕ್ಕಿಸಲಾದೀತೋ? ನೀನು ಎದ್ದು ದೇಶವನ್ನೆಲ್ಲ ಕಾಡಿನಲ್ಲಿ ತಿರುಗಾಡು, ಇದನ್ನು ನಿನಗೆ ಕೊಡುವೆನು. ಲೋತ್ ಏನಾದ್ರು ಡಿವೈಡ್ ಆಗದೆ ಹೋಗಿದ್ರೆ ಲೋತಿಗೂ ಸೇರಿಸಿ ಬರ್ತಾ ಇತ್ತು. ದೇವರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ಗಳನ್ನ ರಿಮೂವ್ ಮಾಡ್ತಾನೆ. ಒಬ್ಬ ಸೇವಕರು ಹೇಳಿದ್ರು, ಸ್ಟಾರ್ಟಿಂಗ್ ಅಲ್ಲಿ ಲೋಕದಲ್ಲಿ ರಕ್ಷಣೆ ಹೊಂದಿದಾಗ ಬಹಳ ಕ್ಲೋಸ್ ಫ್ರೆಂಡ್ಸ್ಗಳೆಲ್ಲ ಇದ್ರಂತೆ. ದೇವ್ರು ನಂಬ್ಕೊಂಡ ಮೇಲೆ ಆ ಫ್ರೆಂಡ್ಸ್ಗಳನ್ನ ದೇವರೇ ಅವ್ರನ್ನ ಬಿಟ್ಟು ದೂರ ಮಾಡ್ಬಿಟ್ರಂತೆ, ಒಬ್ಬಟ್ಟಿಗೆ ಹಾಕ್ಬಿಟ್ರಂತೆ. ಇವಾಗ ಅವ್ರ ಜೊತೆಗಿದ್ರೆ ಅವರು ಲೋಕಸ್ರು, ಅವರು ಸಿಗರೇಟ್ ಸೇದವರು, ಅವ್ರ ಜೊತೆಗೆ ಇವರು ಸಿಗರೇಟು ಕುಡಿ, ಲೋಕದ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು, ಹೆಣ್ಮಕ್ಳನ್ನ ಚುಡಾಯಿಸೋದು, ಈ ರೀತಿಯಾದ ಜೀವನ ಮಾಡ್ಕೊಂಡಿದ್ದ ಮೇಲೆ ಅಲ್ಲಿ ಇವ್ರನ್ನ ಬೆರ್ಸಕ್ ಆಗೋದಿಲ್ಲ. ದೇವರೇ ಏನೋ ಒಂದು ಇಶ್ಯೂ ಸಮಸ್ಯೆ ತಂದು ಎಲ್ಲರನ್ನು ದೂರ ಮಾಡಿ ಒಬ್ಬಟ್ಟಿಗೆನ ಮಾಡಿ ದೇವರಲ್ಲಿ ಬೆಳೆಯೋದಿಕ್ಕೆ ಮಾಡಿದ್ರಂತೆ. ಆ ರೀತಿ ಆಬ್ರಾಮನ್ನ ಸಮಸ್ಯೆ ತಂದು ಅವ್ರನ್ನ ಆಶೀರ್ವದಿಸಿದ್ರು. ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಎಲ್ಲರೂ ಎಫೆಸಿಯರ್ 4:1 ತೆಗೆದು ಹೋದ್ರೆ, ಹೊಸ ಒಡಂಬಡಿಕೆ, ಇವಾಗ ಹಳೆ ಒಡಂಬಡಿಕೆ ನೋಡಿದ್ವಿ. ಅದರಲ್ಲಿ ಎಫೆಸಿಯರ್ 4:1 ಪೌಲನನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕೋದು ಒಳ್ಳೇದ ಕೆಟ್ಟದ್ದ? ಏನಾದ್ರು ಕೇಳಿದ್ರೆ ಹೇಳ್ಬೇಕು. ಜೈಲಿಗೆ ಹಾಕೋದು ಒಳ್ಳೇದ ಕೆಟ್ಟದ? ಸೇವಕರನ್ನ ಕೆಟ್ಟದ್ದು. ಬಟ್ ಜೈಲಿಗೆ ಏನಾದ್ರೂ ಪೌಲನ್ನ ಹಾಕದೆ ಹೋಗಿದ್ರೆ, ಜೈಲಲ್ಲಿ ಈ ಪೌಲ್ ಏನಾದ್ರೂ ಹಾಕದೆ ಹೋಗಿದ್ರೆ
ನಮಗೆ 2000 ವರ್ಷಗಳು 13 ಚಾಪ್ಟರು ಸಭೆನ ಪ್ರಾರಂಭಿಸಿದ ಪೌಲ ಒಂದು ಬರೆದಿರುವ ಈ ಇದೇ ನಮಗೆ ಸಿಗ್ತಾ ಇರಲಿಲ್ಲ. ಅವ್ರು ಫುಲ್ ಸೇವೆ ಮಾಡ್ತಾ ಇದ್ರು. ಅವ್ರು ಜೈಲಲ್ಲಿ ಹಾಕಿದ ತಕ್ಷಣ ಆ ಚರ್ಚ್ಗಳಿಗೆ ಬಂದ ಪತ್ರಿಕೆಯನ್ನ ಇವಾಗ ನಾವು ಬೈಬಲ್ ಆಗಿ ಮಾಡಿಟ್ಕೊಂಡಿದ್ದೀವಿ. ಹೋದ್ರಿ 4:1 ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯವಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಬೋಧಿಸುತ್ತೇನೆ. ಇವರು ಜೈಲಲ್ಲಿ ಇದ್ಕೊಂಡು, ಸೆರೆಯವನಾದ ಅಂದ್ರೆ ಒಂದು ಜೈಲಲ್ಲಿ ಒಂದು ಕೈಯಲ್ಲಿ ಹಾಕ್ಬಿಟ್ಟು ಇವ್ರಿಗೊಂದು ಸಿಪಾಯಿ ಇಟ್ಬಿಟ್ಟು ಅದರಲ್ಲಿ ಲೆಟರ್ ಬರೆದು ಕಳಿಸ್ತಾ ಇರ್ತಾರೆ. ಯಾಕೆ ದೇವ್ರು ಜೈಲಿಗೆ ಹಾಕಿದ್ರು? ಎಲ್ಲರೂ ಹೇಳ್ರಿ, ಜೈಲಿಗೆ ಯಾಕೆ ಹಾಕಿದ್ರು? ಜೈಲಿಗೆ ಹಾಕದೆ ಹೋದ್ರೆ ನಮಗೆ 2000 ವರ್ಷಗಳು ಇದು ಚಾಪ್ಟರ್ಗಳು ಬರೋದಿಲ್ಲ. ಜೈಲಿಗೆ ಹಾಕಿರೋದ್ರಿಂದನೇ ಅವರು ಚರ್ಚಿಗೆ ಬರೆದ ಪತ್ರಿಕೆ ಬೈಬಲ್ ಅಲ್ಲಿ ಜೋಡಿಸಿ 13 ಚಾಪ್ಟರ್ ಆಗಿ ಬಂತು. ಜೈಲಿಗೆ ಹಾಕದೆ ಹೋದ್ರೆ ಅವ್ರು ಬಾಯಿನಲ್ಲಿ ಹೇಳ್ಕೊಂಡು ತಿರುಗ್ತಾ ಇದ್ದಿದ್ರು. ಅದು ಬೈಬಲ್ ಆಗಿ ಮಾರಕ್ಕ ಬರ್ದಿರೋದನ್ನೆಲ್ಲ ಹಂಗೆ ಜೋಪಾನವಾಗಿ ಸಭೆಗೆ ಬೋಧಿಸಿರೋದೇ ಒಂದು ಚಾಪ್ಟರ್ ಆಗಿದೆ 2000 ವರ್ಷದಿಂದ. ಅದನ್ನ ಇನ್ನೂ ಧ್ಯಾನಿಸ್ತಾ ಇದೀವಿ. ಬೈಬಲ್ ಬಗ್ಗೆ ನಿಮಗೆ ಗೊತ್ತು, ಇದು ಮಾತಾಡುತ್ತೆ. ಯಾವ ಸಮಸ್ಯೆ ಯಾರು ಓದಿದ್ರು ಮಾತಾಡುತ್ತಿದ್ದು. ಲೋಕದಲ್ಲಿ ಅಧಿಕವಾಗಿ ಪ್ರಿಂಟ್ ಆಗಿರೋದು, ಫಸ್ಟ್ ಬೈಬಲ್ ಪ್ರಿಂಟ್ ಮಾಡಿರೋದು. ಒಬ್ಬೊಬ್ಬ ಸೇವಕರು ಎಷ್ಟೋ ಸಲ ಓದ್ತಾರೆ ಬೈಬಲ್ನ. 200 ಸಲ ಓದ್ದೆ, 500 ಸಲ ಓದ್ದೆ ಅಂತಾರೆ. ಆದ್ರೆ ಓದ್ತಾನೆ ಇದ್ದಾರೆ, ಇನ್ನೂ ಕೂಡ ಓದ್ತಾನೆ ಇದ್ದಾರೆ, ಇನ್ನೂ ಮಾತಾಡ್ತಾನೆ ಐತೆ. ಒಂದ್ಸಲ ಮಾತಾಡಿದ್ದು 1 ಟೈಮ್ ಮಾತಾಡುತ್ತೆ, 2ನೇ ಟೈಮ್ ಮಾತಾಡಿದಾಗ ಮಾತಾಡುತ್ತೆ, 200 ಸಲ ಓದಿದ್ರು 200 ಸಲ ಮಾತಾಡುತ್ತಿದ್ದು. ಆ ರೀತಿ ಬೈಬಲ್ನ ಅವರು ಪೌಲು ಬರೆದಿರೋದು ಒಂದು ಸೆರೆಯಲ್ಲಿ, ಇಲ್ಲೇ ಇದೆ ನೋಡ್ರಿ, ಸೆರೆಯವನಾದ ಜೈಲಲ್ಲಿ ಇತ್ಕೊಂಡು ಬರೆದಿದ್ದಾರೆ. ಅದು ಇವಾಗ ಬೈಬಲ್ ಆಗಿ ಮಾರ್ಪಟ್ಟಿದೆ. ಅರ್ಥ ಆಗಿಲ್ಲ? ಸರಿ, ಇನ್ನೂ ಅರ್ಥ ಆಗಿ ಹೇಳ್ತೀನಿ. ಯೋಸೇಫನು ಒಳ್ಳೆಯವನು. ಯೋಸೇಫನು ಕೆಟ್ಟದ್ದು ಮಾಡಿದ್ದು ಬೈಬಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಯೋಸೇಫನು ಎಷ್ಟು ಕೆಟ್ಟದ್ದು ಮಾಡ್ದಂತ. ಅಣ್ಣ ತಮ್ಮಂದ್ರು ಕೆಟ್ಟದ್ದು ಮಾಡಿದ್ರೆ ತಗೊಂಡೋಗಿ ತಂದೆ ತಾಯಿಗೆ ಹೇಳ್ತಾ ಇದ್ರು, ಅಣ್ಣ ತಮ್ಮಂದ್ರೆಲ್ಲ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರಿಗೊಂದು ಕನಸು ಬರುತ್ತೆ, ಅದು ಕೊಟ್ಟಿರೋದು ದೇವರು, ಮನುಷ್ಯನಲ್ಲ. ಅದನ್ನ ಕೇಳಿ ಅಣ್ಣ ತಮ್ಮಂದ್ರೆಲ್ಲ ದ್ವೇಷ ಮಾಡ್ತಾರೆ. ಅದೇ ಶಿವುಡು ಬಂದ್ಬಿಟ್ಟು ನಮ್ಮ 10 ಜನ, ಇವನಿಗೆ ತಮ್ಮ ಬಂದು ಬೆಂಜಮಿನ್, 10 ಜನ ಬಂದು ನೀವು ನನಗೆ ಕಾಲಿಗೆ ಬೀಳ್ತೀರಾ ಅಂತ ಒಂದು ಕನಸು. ಸೂರ್ಯಚಂದ್ರ ಅಂದ್ರೆ ಅಪ್ಪ ಅಮ್ಮ ಯಾಕೊಬ್ಬ ನಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ನಾವು ಹೋಗಿ ನಿನ್ನ ಕಾಲಿಗೆ ಬೀಳ್ತೀವ ಅಂತ ಹೇಳ್ಬಿಟ್ಟು. ಇದೇನು ಕನಸು ಅಂತ. ಈ ಕನಸಿನಿಂದ ಬಂದಿದ್ದಕ್ಕೆ, ಅವನು ಒಳ್ಳೆಯವನಾಗಿದ್ದಕ್ಕೆ ಅಣ್ಣ ತಮ್ಮಂದ್ರು ಒಂದು ಹಳ್ಳ ಬಾವಿಯಲ್ಲಿ ಹಾಕ್ಬಿಡ್ತಾರೆ. ಒಡ ಹುಟ್ಟಿದ ಅಣ್ಣಂದ್ರು, ಇವನು 10ನೇವನು, 11ನೇ ಅವನು. ಇವರು ಯೋಸೇಫ್ ಬಂದು 11ನೇವನು. ಎಲ್ಲರೂ 10 ಜನ ಅಣ್ಣಂದ್ರು ಹಳ್ಳದಲ್ಲಿ ಹಾಕ್ಬಿಡ್ತಾರೆ. ಅದು ಕೆಟ್ಟದ ಒಳ್ಳೇದ? ಕೆಟ್ಟದ್ದು. ಆ ದರ್ಶನ ನೆರವೇರೋದಕ್ಕೆ ಅವ್ರ ದೃಷ್ಟಿಯಲ್ಲಿ ಇವನ್ನ ಒಡೆದು ಹಾಕ್ಬಿಟ್ರೆ ಆ ಕನಸುಗಳು ನೆರವೇರೋದಿಲ್ಲ ಅಂತ ಅವ್ರದ್ದು ಪ್ಲಾನ್. ಆದರೆ ಸೈತಾನನು ಗೊತ್ತಿಲ್ಲದ ಹಾಗೆ, ಅವರಿಗೆ ಗೊತ್ತಿಲ್ಲದ ಹಾಗೆ ಅವ್ರ ಹೃದಯದಲ್ಲಿ ಸೈತಾನ ಕ್ರಿಯೆ ಮಾಡಿ ಅದನ್ನ ಸ್ವಲ್ಪವಾಗಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ದೂರ ಇದ್ದಾನೆ ಈಗ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ. ಅವನ್ನ ತೆಗೆದು ಈಜಿಪ್ಟ್ನವರಿಗೆ ಮಾರ್ಬಿಟ್ರು, ಪೋತಿಫರ್ನಿಗೆ. ತಪ್ಪೇ ಮಾಡಿಲ್ಲ. ಪೋತಿಫರ್ನ ಹೆಂಡತಿ ಇವನ ಮೇಲೆ ಅಪವಾದ ಹೊರಿಸಿ ಜೈಲಿಗೆ ಹಾಕಿದ್ರು. ತಪ್ಪು ಮಾಡದೆ ಜೈಲಿಗೆ ಹೋಗೋದು ಒಳ್ಳೇದ ಕೆಟ್ಟದ್ದ? ಕೆಟ್ಟದ್ದು. ಬಟ್ ಅವರು ಆ ರೀತಿ ಮಾಡಿದ್ದಕ್ಕೆ, ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಈಜಿಪ್ಟಿಗೆ ಹತ್ರ ಮಾಡಿದ್ರು. ಅವನೇನು ಜೈಲಿಗೆ ಹೋಗದೆ ಇದ್ರೆ ಫಾರೋನನ ಜೊತೆಯಲ್ಲಿದ್ದರ ಇಬ್ರು ಅನುಭವ, ಆ ಜೊತೆಗಿದ್ದು ಪಾತ್ರ ಕೊಡ್ತಾರನು, ಇನ್ನೊಬ್ರು ನ್ಯಾಯ ತೀರ್ಸೋರು, ಇಬ್ರು ಅಲ್ಲಿ ಜೈಲಿಗೆ ಬರ್ತಾರೆ. ಅವರು ಕನಸನ್ನು ಇವನು ಹೇಳ್ತಾರೆ. ಅವನು ಫಾರೋನ ಹತ್ರ ಹೋಗಿ ಈ ತರ ಕನಸುಗಳನ್ನ ಬಿಡಿಸೋದಿಕ್ಕೆ ಹೇಳ್ತಾರೆ. ಅಂದ್ರೆ ಅವ್ನು ಜೈಲಿಗೆ ಹೋಗಿದ್ರಿಂದ, ಇವನು ಜೈಲಿ ಇನ್ಚಾರ್ಜ್ ಇರೋದ್ರಿಂದ, ಹೇಳೋದ್ರಿಂದ ಅವ್ನು ಹೋಗಿ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗಿ ಮಾಡೋದಕ್ಕೆ ಇಂಡೈರೆಕ್ಟ್ ಆಗಿ ಸೈತಾನನು ಅವನು ಒಬ್ಬ ವೇಸ್ಟ್ ಫೆಲೋ. ಅವನಿಗೆ ಗೊತ್ತಿಲ್ದಂಗೆ ದೇವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಒಂದು ಸೇವಕರು
ಒಳ್ಳೆ ಸೇವೆ ಮಾಡ್ಬೇಕಂತ ಇರೋರು 6 ಲಕ್ಷ ಸಾಲದಲ್ಲಿ ಬಿದ್ದುಬಿಟ್ರು. ಅದಕ್ಕೆ ಮುಂಚೆ ಒಂದು ಮಾತವ್ರು 7 ದಿನ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಅಷ್ಟೇನು ಉಪವಾಸ ಇದ್ದು ಪ್ರೇಯರ್ ಮಾಡಲ್ಲ, ಅಷ್ಟೇನು ಪ್ರಾರ್ಥನೆ ಮಾಡಲ್ಲ, ಅಷ್ಟೇನು ಸತ್ಯದಲ್ಲಿ ಅವರು ದೇವರ ರಾಜ್ಯ ಕಟ್ಟಲ್ಪಡೋದಕ್ಕಾಗಿ ಅಷ್ಟೇನು ಪ್ರಯಾಸ ಪಡೋದಿಲ್ಲ, ಲೋಕಕ್ಕೆ ಆಶೀರ್ವಾದಕ್ಕಾಗಿ ತಿರುಗ್ತಾ ಇರೋದು. ಯಾವಾಗ ಸಮಸ್ಯೆ ಬಂತೋ ಫಾಸ್ಟಿಂಗ್ ಪ್ರೇಯರ್ ಇಟ್ಟು ದೇವರಲ್ಲಿ ಹತ್ರ ಹೋಗ್ತಾ 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 ಅವ್ರ ಮೂಲಕ ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ದೇವರು ಸಹಾಯ ಮಾಡಿದ್ರು. ಅವಾಗ ಅವನ ಸೈತಾನ ಸಾಲ ಸಮಸ್ಯೆ ತಂದು ಇವನ್ನ ಮುಳುಗ್ಸನಂತ ನೋಡ್ದ. ಅವನು ಮಾಡಿದ ಒಳ್ಳೇದ ಕೆಟ್ಟದ್ದ? ಅವನು ದೇವರ ಹತ್ರ ಇವರು ಮಾಡ್ತಿರೋ ಲೋಕದ ಕಾರ್ಯಕ್ರಮನ ಬಿಟ್ಟು ದೇವರ ಹತ್ರ ಹೋಗಿ ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಅವನಿಗೆ ಗೊತ್ತಿದ್ದ ಇಂಡೈರೆಕ್ಟ್ ಆಗಿ ಸೇವೆ ಮಾಡ್ತಿದ್ದಾನೆ. ಅಬ್ರಹಾಮದು ಅಷ್ಟೇ, ಯೋಸೇಫರದು ಅಷ್ಟೇ, ಪೌಲದು ಅಷ್ಟೇ. ನಾವಿನ್ನೂ ಬಹಳ ವಿಷಯಗಳನ್ನ ನಾವು ನೋಡ್ಬೋದು. ಇಬ್ರಿಯರ್ 2:14 ಓದ್ರಿ. ಇಬ್ರಿಯರ್ 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ, ಇಲ್ಲಿ ಕೆಳಗಡೆ 16 ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅದರಂತೆ ರಕ್ತ ಮಾಂಸಧಾರಿಯಾದನು. ಏಸ್ವಾಮಿ ಲೋಕದಲ್ಲಿ ಬಂದು ಸೈತಾನ್ ಬಂದು ಸಿಲುಬೆಯಲ್ಲಿ ಹಾಕ್ಸ್ಬಿಟ್ಟು, ನೀವು ಫ್ಯಾಷನ್ ಆಫ್ ದಿ ಕ್ರೈಸ್ಟ್ ನೋಡಿದಾಗ ಹಂಗೆಯೇ ಸೈತಾನ್ ಬರ್ತಾನೆ. ಇನ್ನೇನು ಇವನು ಸಿಲುಬೆಗೆ ಹಾಕ್ಸ್ಬಿಟ್ರೆ ಇವನು ಚಾಪ್ಟರ್ ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ನು ಚಾಪ್ಟರ್ ಕ್ಲೋಸ್ ಮಾಡೋದನ್ನ ನೀವು ಹಂಗೆ ಸೈತಾನ್, ಅದೊಂದು ರೆವಲ್ಯೂಷನ್, ಅದೊಂದು ಪ್ರಕಟಣೆ ಅದು ಮರ್ಮಗಳು. ಅದು ಅವರಿಗೆ ಫಿಲಮ್ ತೆಗಿಯೋರಿಗೆ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಅವ್ರು ಸಿಲುಬೆ ಇದೇ ವಾಕ್ಯ. ಯೇಸು ಸ್ವಾಮಿನ ಸಿಲುಬೆಗೆ ಹೊಡೆದು ಚಾಪ್ಟರ್ ಕ್ಲೋಸ್ ಮಾಡೋಣ ಅಂತೇಳಿ ಅವನು ಮಾಡ್ದ. ಆದರೆ ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟು ಅವ್ರ ಮಕ್ಕಳಾಗಿ ಮಾರ್ಪಡಿಸಿ ಇವಾಗ ಪ್ರಪಂಚದಲ್ಲೇ ಅಧಿಕವಾಗಿ, ಗೂಗಲಲ್ಲಿ ಹೊಡೆದು ನೋಡ್ರಿ, ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್, ಯಾವ ರಿಲಿಜಿಯಸ್ ಪ್ರಪಂಚದಲ್ಲಿ ಅಧಿಕವಾಗಿದೆ, ಕ್ರಿಶ್ಚಿಯನ್ ಅಂತ ಬರುತ್ತೆ. ಪಾಪವನ್ನು ರಕ್ತದನ್ನು ಕೊಟ್ಟು ಸೈತಾನನ್ನ ತುಳಿದ್ರು ಅಂತ ಇದರಿದೆ. ಅವನು ದೇವರನ್ನ ಸಿಲುಬೆಗೆ ಹಾಕಿ ಚಾಪ್ಟರ್ ಕ್ಲೋಸ್ ಮಾಡೋಣಂದ್ರೆ ಅವ್ರ ಸಿಲುಬೆಯಲ್ಲಿ ಅವನ ಜನಗಳು ಮಾಡಿದ ಪಾಪನೆಲ್ಲ ತೊಳೆದು 3ನೇ ದಿನ ಸತ್ತಿ ಜೀವಂತಾಗಿ ಎದ್ದು ಬಿಟ್ರು. ಪರಿಶುದ್ಧಾತ್ಮ ನಮ್ಮಲ್ಲಿ ಎದ್ದುಕೊಂಡು ಅವನ ಕ್ರಿಯೆಗಳನ್ನ ಅಳಿಸ್ಬಿಟ್ರು. ಇವಾಗ ಯೇಸು ಸ್ವಾಮಿ ಸಿಲುಬೆಗೆ ಸೈತಾನ್ ಹಾಕಿದ್ದು ಒಳ್ಳೇದ ಕೆಟ್ಟದ್ದ? ಅವನ ದೃಷ್ಟಿಯಲ್ಲಿ ಒಳ್ಳೆ ಕೆಟ್ಟದ್ದಾಗಿ ಅವನು ಮಾಡ್ದ. ಆದರೆ ದೇವರು ಅದನ್ನ ಹಳೆ ಪಾಪಗಳನ್ನೆಲ್ಲ ತೊಳೆಯೋದಿಕ್ಕೆ, ಪಾಪನ ತಂದೆ ತಾಯಿ ಶಾಪಗಳನ್ನ ತೊಳೆಯೋದಿಕ್ಕೆ, ಅವರ ಪಾಪಗಳನ್ನ ತೊಳೆದು ಅವ್ರ ಮಕ್ಕಳಾಗಿ ಮಾರ್ಪಡೋದಿಕ್ಕೆ, ಮರಣದ ಭಯ ಸ್ಪಷ್ಟವಾಗಿದೆ ನೋಡ್ರಿ. ಮರಣ ಸೈತಾನನ ಬಂಧನದಲ್ಲಿದ್ದವ್ರು ನರಕಕ್ಕೆ ಕರ್ಕೊಂಡು ಹೋಗ್ತಿದ್ನಲ್ಲ, ಬಂಧನದಿಂದ ಬಿಡುಗಡೆ ಮಾಡಿ ಅವನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇವನು ಪ್ಲಾನ್ ಮಾಡಿ ಅವ್ರನ್ನ ಮುಗಿಸಕ್ ಹೋದ್ರೆ, ಅವರು ಸ್ಪಿರಿಚುವಲ್ ಪ್ಲಾನ್, ಅದೇ ಆತ್ಮಿಕತೆ 3ನೇ ಸ್ಟೇಜ್ ಅಲ್ಲಿ ಕೆಟ್ಟದ್ದೆಲ್ಲ ಒಳ್ಳೇದು. ಅವನಿಗೆ ಗೊತ್ತಿಲ್ಲದಾಗೆ ದೇವರಿಗೆ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ. ಏಸ್ವಾಮಿನ ಸಿಲುಬೆಗೆ ಹಾಕ್ಬಿಟ್ರೆ ಅಷ್ಟೇ ಮುಗೀತು ಅಂದ್ಕೊಂಡ. ಏಸ್ವಾಮಿ ಸತ್ತಿ 3ನೇ ದಿನ ಎದ್ದು ಬಿಟ್ರು. 3ನೇ ದಿನ ಎದ್ದು ಏನ್ ಮಾಡಿದ್ರು? 2000 ವರ್ಷಗಳಿಂದ ಗುಂಪಾಗಿ ದೇವ್ರ ಕಡೆ ಬರ್ತಾ ಇದ್ದಾರೆ. ಇರದೇ 2 ಪರಿಶುದ್ಧಾತ್ಮ, ದುರಾತ್ಮ. ಪರಿಶುದ್ಧಾತ್ಮ ಅಂದ್ರೆ ದೇವರ ಆತ್ಮ ನಮ್ಮಲ್ಲಿ ಬಂದು ದೇವರಿಗಾಗಿ ಬದುಕಿ ಸಾಕ್ಷಿಯಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ಹೋಗೋದು. ಅವ್ರ ಚಿತ್ತ ಏನಿದೆ ಅದನ್ನ ಮಾಡಿ ಮುಗಿಸಿ ಹೋಗೋದು. ವಿಷನ್ ದರ್ಶನವನ್ನು ಬಿಟ್ಟು ಎಡಗೈ ಬಲಗೈ ತಿರುಗದಾಗೆ ಒಬ್ಬೊಬ್ಬರ ಮೇಲೆ ಕೂತಿದ್ದೀರ, ನಿಮ್ಮೆಬ್ಬರ ಮೇಲೆ ದರ್ಶನಗಳಿದೆ, ವಿಷನ್ ಇದೆ, ಅದನ್ನ ಮಾಡಿ ಮುಗಿಸಿ ಹೋಗೋದಿಕ್ಕೆ. ಸೈತಾನ್ ಅದಕ್ಕೆ ಮುಂಚೆ ಎಲ್ಲರ ಮೇಲೆ ಪಾಪ ಶಾಪದ ಮರಣದ ಕಟ್ಟುಗಳಿಂದ ನರಕಕ್ಕೆ ಕರ್ಕೊಂಡು ಹೋಗ್ತಿದ್ದ, ಪಾತಾಳಕ್ಕೆ ಕರ್ಕೊಂಡು ಹೋಗ್ತಿದ್ದ. ಬಂಧನದಿಂದ ಬಿಡುಗಡೆ ಮಾಡಿದ್ರು. ಸಿಲುಬೆಯಲ್ಲಿ ಕೂಡ 2 ಕೆಟ್ಟವ್ರನ್ನೇ ಇಟ್ಟಿದ್ದು, ದೇವರು ಒಬ್ಬರು ಒಳ್ಳೆಯವರು, ಅವರಲ್ಲಿ ಒಬ್ಬರನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಹೋದ್ರು. ಆ ರೀತಿಯಾಗಿ ಸೈತಾನನು ಏನೇನೆಲ್ಲ ಸಮಸ್ಯೆ ತರ್ತಾನೆ ಅದೆಲ್ಲ ಒಳ್ಳೇದಾಗ್ತಾ ಇದೆ. ನಿಮಗೆ ಇನ್ನೊಂದು ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ. ನಾವು CSI ನವರೇ, ಆದರೆ ನಮ್ಮ ತಂದೆ ತಾಯಿ ಚರ್ಚಿಗೆ ಬರಲ್ಲ.
ನಮ್ಮ ತಾಯಿ ಸಾಯೋವರೆಗೂ ಹಿಂದುವಾಗಿದ್ದೇನೆ ಸತ್ರು. ನಮಗೆ ಕೂಡ ಯಾಕಮ್ಮ ನೀನು ಹಿಂದೂ ದೇವ್ರನ್ನ ಆರಾಧನೆ ಮಾಡ್ತೀಯ ಅಂತ ನಮಗೂ ಗೊತ್ತಿಲ್ಲ. ಕ್ರಿಸ್ಮಸ್ ಹಬ್ಬ ಬಂದರೆ ಮಾತ್ರ ಅಡಿಗೆ ಮಾಡಿ ಹಾಕ್ತಾ ಇದ್ರು ಹೊರತು ಅವ್ರು ಹಿಂದೂ ಭಕ್ತಿಯಲ್ಲೇ ಇದ್ರು. ಅವ್ರು ನಡ್ಕೊಂಡು ಹೋದಾಗ ದನದ ಮೇಲೆ ಪ್ರೀತಿ, ಹಾವು ಒಂದಿತ್ತು ತೋಟದಲ್ಲಿ, ಅದು ಬಂದು ಸುತ್ತೋದ್ರೆ ಅದು ಇರ್ಲಿ ಬಿಡು ಅಂತಿದ್ರು. ನಮ್ಮ ಮನೆಯಲ್ಲಿ 2 ಫೋಟೋ ಇರ್ತದೆ. ಈ ಕಡೆ ನೋಡಿದ್ರೆ ಹಿಂದೂ ಫೋಟೋ ಅಂಗಡಿಯಲ್ಲಿ, ಈ ಕಡೆ ನೋಡಿದ್ರೆ ಕ್ರಿಶ್ಚಿಯನ್ ಫೋಟೋ. 2 ಫೋಟೋನೇ ಇರ್ತಿತ್ತು. ಸೈತಾನನ್ನು ಮಾಡಿದ್ದು ಏನಂದ್ರೆ, ನಮ್ಮ ತಾಯಿ ಡೆತ್ ಆದ್ರು, ನಮ್ಮ ತಂದೆ ಡೆತ್ ಆಗಿಲ್ಲ. ಚಿಕ್ಕ ವಯಸ್ಸಿನಲ್ಲಿ 22 ವಯಸ್ಸು ನನಗೆ. ಅವಾಗ ಎಲ್ಲರಿಗೂ 5 ಜನಕ್ಕೂ ಮದುವೆ ಆಗಿದ್ದು, ನನಗೆ ದೊಡ್ಡವರಿಗೆ. ನಾನೊಬ್ಬ ಲಾಸ್ಟ್, ಮದುವೆ ಆಗಿಲ್ಲ, ಡೆತ್ ಆದ್ರು. ಜನವರಿ 28, 1996ರಲ್ಲಿ 1996ರಲ್ಲಿ ನಮ್ಮ ತಾಯಿ ಡೆತ್ ಆಗಿ 1 ವರ್ಷಕ್ಕೆಲ್ಲ ನಾನು ದೇವ್ರು ನಂಬ್ಕೊಂಡೆ. 97 ಫೆಬ್ರವರಿಯಲ್ಲಿ ಯೇಸುವನ್ನು ನಂಬ್ಕೊಂಡೆ, ದೀಕ್ಷಾಸ್ನಾನ ತಗೊಂಡೆ. ತಾಯಿ ಏನಾದ್ರೂ ಡೆತ್ ಆಗದೆ ಇದ್ದಿದ್ರೆ ಅವ್ರ ಜೊತೆಗಿರ್ತಿದ್ದೆ, ದೇವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಅನಾಥನ ಆಗ್ಬಿಟ್ಟೆ. ಅಕ್ಕಂದ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆಗೆ ಇವ್ರ ಮನೆಗೆ ಹೋಗ್ಬೇಕು. ದೇವ್ರು ನಂಬ್ಕೊಂಡಿದ ತಕ್ಷಣ ನಾನೇ ಒಬ್ಬಟ್ಟಿಗೆನಾಗಿ ಸೇವಕರ ಜೊತೆಯಲ್ಲಿದ್ದು ಒಂದು ದೊಡ್ಡ ವಂಚನ ಮಾಡಿದೆ. ಇಂಡೈರೆಕ್ಟ್ ಆಗಿ ನಮ್ಮ ತಾಯಿನ ಸಾಯಿಸಿ ನನ್ನ ದೇವ್ರ ಕಡೆಗೆ ಬರೋ ತರ ಮಾಡಿ ಅವನಿಗೆ ಬ್ಯಾಂಡ್ ಬಜಾಕ ಮಾಡೋದಿಕ್ಕೆ ಅವನು ಗುಡ್ಡಿ ತೋಡ್ಕೊಂಡ. ಪೆಟ್ರೋಲ್ ತಗೊಂಡ್ಬಂದು ಸೈತಾನೇ ಒಯ್ಕೊಂಡು ಅವನೇ ಪೆಟ್ರೋಲ್ ಹಾಕೊಂಡು ಅವನೇ ಸುಟ್ಕೊಂಡಂಗೆ. ದೇವರಲ್ಲಿ ಬಂದಾಗ ಸೂಪರ್ ಆಗಿರ್ತದೆ. ದೇವ್ರು ಹೇಳ್ದಂಗೆ ನಡೀತಾ ಇದ್ರೆ ಮನುಷ್ಯರು ಎಲ್ಲ ಯೋಚನೆಗಳೆಲ್ಲ ಅವರ ವಿಚಿತ್ರವಾಗಿರುತ್ತೆ. ಅವ್ರ ಯೋಚನೆ ಆಗಿ ನಾವು ನಡೆಯೋದು ಬೇಕಾಗಿಲ್ಲ. ನಾವು ದೇವ್ರ ಮಕ್ಕಳಾಗಿರೋದ್ರಿಂದ ಅವ್ರನ್ನ ದೇವರಲ್ಲಿ ನಡೆಸೋದಂಥದ್ದು. ಎರಡನೇದು, ಸೈತಾನನು ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ದೆವ್ವಗಳಿಂದ, ವ್ಯಾಧಿಗಳಿಂದ ಬಿಡಿಸ್ಬೋದು. ಲೋಕಕ್ಕೆ ಶೈನ್ ಆಗಿರ್ತೀವಿ, ಬೆಳಕಾಗಿರ್ತೀವಿ, ಉಪ್ಪಾಗಿರ್ತೀವಿ. ನಾವು ದೇವ್ರ ನಂಬಕ್ ಮುಂಚೆ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ದೇವ್ರ ನಂಬದ ಮೇಲೆ ನಮ್ಮನ್ನ ಯಾವ ಸ್ಥಿತಿಗೆ ತರ್ತಾರೆ, ಯಾವ ಉನ್ನತವಾದ ಸ್ಥಿತಿಯಲ್ಲಿ ತರ್ತಾರೆ, ಯಾವ ರೀತಿ ನಡೆಸ್ತಾರೆ. ದೇವರ ಯೋಚನೆಗಳೇ ಬೇರೆ. ಒಬ್ಬರು ಮಾಂಸಿಕದಲ್ಲಿದ್ದಾಗ, ಲೋಕದಲ್ಲಿದ್ದಾಗ ಯೋಚನೆಗಳು ಬೇರೆ, ದೇವ್ರ ನಂಬದಾಗ ಯೋಚನೆಗಳು ಬೇರೆ. ಇನ್ನೊಂದು, ಮಾಂಸಿಕದಲ್ಲಿ ಸೇವೆ ಮಾಡೋದು ಬೇರೆ, ಆತ್ಮಿಕದಲ್ಲಿ ತುಂಬಿ ಆತ್ಮಿಕದಲ್ಲಿ 2 ಸೇವೆ ಇರೋದು. ಅನ್ಯರುಗಳು ದೇವ್ರು ನಂಬದೇವರು ದೇವ್ರು ನಂಬಿ ಬರಬೇಕು, ಅವರಿಗೆ ಶಾಪ ಪಾಪದಿಂದ ಬಿಡುಗಡೆ ಮಾಡೋದು, ಅದ್ರ ಬಗ್ಗೆ ಹೇಳಬೇಕು. ದೇವ್ರು ನಂಬುದವರಿಗೆ ಈ ರೀತಿಯಾದ 3rd ಸ್ಟೇಜ್ಗೆ ತಗೊಂಡು ಹೋಗ್ಬೇಕು. ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕು, 3rd ಸ್ಟೇಜ್. ಆತ್ಮಿಕದಲ್ಲಿ ಬೆಳಿಬೇಕು. ಇವಾಗ ಎಲ್ಲೋದ್ರೂ ಒಂದು ಉದಾಹರಣೆ ಹೇಳ್ತೀನಿ. ನಾವು ಆಂಧ್ರದಲ್ಲಿ ಸೇವೆ ಮಾಡ್ತಿದ್ದಾಗ ಒಬ್ರು ಬಂದ್ಬಿಟ್ಟು ಬಂಧವಾಗಿ ನಿಲ್ತಾ ಇದ್ರು, ಸ್ಟ್ರಾಂಗ್ ಆಗಿ ಇರ್ತಿದ್ರು. ಅವರು ದೇವ್ರಂದ್ರೆ ಕೇರ್ ಮಾಡ್ತಿರ್ಲಿಲ್ಲ. ಸರಿ ಅಂತೇಳಿ ಅವ್ರ ಊರಿಗೆ ಹೋದ್ರೆ ಅವ್ರ ತಾಯಿಗೆ ದೆವ್ವ ಹಿಡ್ಕೊಂಡ್ಬಿಟ್ಟೈತೆ. ಏನೋ ಬಂದಾಗ ಸರಿ ಅಂತ ಯಾರೋ ಅವರು ಬಂಧ ಮಾಡ್ತಿದ್ರಲ್ಲ, ಅವರ ತಂಗಿ ಬಂದ್ಬಿಟ್ಟು ಪ್ರೇಯರ್ ಮಾಡ್ರಿ, ಈ ತರ ಸಮಸ್ಯೆ ಅಂತ ಹೇಳಿದ್ರು. ಅವ್ರು ಇರ್ಲಿಲ್ಲ, ನನಗೆ ಅವ್ರ ಮನೆ ಅಂತಾನೂ ಗೊತ್ತಾಗ್ಲಿಲ್ಲ. ಪ್ರೇಯರ್ ಎಲ್ಲ ಆದ್ಮೇಲೆ ಆಮೇಲೆ ಫೋಟೋ ನೋಡಿದ್ಮೇಲೆ ಗೊತ್ತಾಗ್ತದೆ ಅದು ದೆವ್ವ ಬಿಡುಗಡೆ ಆಯ್ತು. ಆಮೇಲೆ ಆಫೀಸಿಗೆ ಬಂದ್ಬಿಟ್ಟು ತಾಳ್ಮೆಯಿಂದ, ಅಂದ್ರೆ ಸೈತಾನ ಇದೆ, ಹೊರಗಡೆ ಮಾತ್ರ ಬಂದ ತೋರಿಸ್ತಾ ಇದ್ದಾರೆ. ಆಮೇಲೆ ಅವರು ಬಂದು ಚರ್ಚಿಗೆ ಕುಟುಂಬ ಪೂರ್ತಿ ನಂಬ್ಕೊಡ್ತೀನಿ ಅಂತೇಳಿ ದೇವ್ರ ಕಡೆ ಬಂದ್ರು. ಸರಿ, ಆ ಸೈತಾನು ಅವ್ರ ತಾಯಿಗೆ ಬಂದು ನಮ್ಮ ಮೂಲಕ ಬಿಡುಗಡೆ ಆಗಿ ದೇವ್ರ ಕಡೆ ಬರೋದಿಕ್ಕೆ ಆ ಸೈತಾನ್ ಸಹಾಯ ಮಾಡ್ದ. ಇನ್ನೇನ್ ಮಾಡೋದು? ದೇವರು ನಂಬದೇ ಇದ್ದವ್ರನ್ನ ಅವ್ರನ್ನ ಆಡಿಸಿ, ಬಟ್ ಅವ್ರು ದೇವ್ರ ಕಡೆ ಬಂದ್ರು. ಇನ್ನೊಂದಿದೆ, ಅದು ಸೆಕೆಂಡ್ ಪಾರ್ಟ್. ಆ ಮೆಸೇಜ್ ನಾವು ಮಾಡೋದು ಬೇಡ ಅಂತ ಬಿಟ್ಟಿದ್ದೀವಿ, ಅದು ಆಲ್ರೆಡಿ ಮಾಡಿದ್ದೀವಿ. ಏನಂದ್ರೆ ದೆವ್ವ ಬಂದ್ರೇನು ದೇವ್ರ ಕಡೆಗೆ ಬರ್ದಾಗೆ ಅವ್ರು ಹಂಗೆ ನಿಲ್ತಾರಲ್ಲ ಈ ಕಡೆ ಆ ಕಡೆ, ಅದು ಸೆಕೆಂಡ್ ಸ್ಟೇಜ್. ಇದು 3ನೇ ಸ್ಟೇಜ್. 3ನೇ ಸ್ಟೇಜ್ ಇದು ಯಾರಿಗೆ ಪ್ರಸಂಗ ಅಂತ ಹೇಳಿದ್ರೆ, ಫಸ್ಟ್ ಸ್ಟೇಜ್ನವ್ರಿಗೆ ಬರಲ್ಲ, ಪಾಪ ಶಾಪ ದೇವ್ರಿಗೆ ಗೊತ್ತಿಲ್ಲದವ್ರಿಗೆ ಬರಲ್ಲ. 2ನೇ ಸ್ಟೇಜು ದೇವರು ಪ್ಲಸ್ ಲೋಕ ಅಂತಿದಾರಲ್ಲ ಅವ್ರಿಗೂ ಬರಲ್ಲ. ಯಾರು ಆತ್ಮಿಕದಲ್ಲಿ ರಾತ್ರಿ ಹಗಲು ದೇವ್ರೆ ಅಂತ ಹೋಗ್ತಿದ್ದಾಗ ಅವಾಗ ದೆವ್ವ ಏನೋ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಮಾಡ್ತಾನೆ. ಅವಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಈ ಆಕ್ಸಿಡೆಂಟ್ ಮಾಡದೇ ಇದ್ರೆ
ಎಲ್ಲ ಏನೋ ಒಂದು ದೊಡ್ಡ ಆಪತ್ತಿದೆ, ಅದರಿಂದ ಇದು ಮಾಡಿದ್ದಾನೆ ಅಂತ ಆಮೇಲೆ ನೋಡಿದ್ರೆ ಅದ್ರ ರಿಸಲ್ಟ್ ಒಳ್ಳೇದಾಗಿರುತ್ತೆ. ವ್ಯಾಧಿ ತರ್ತಾನೆ, ಮರಣ ತಂದ್ರೇನೆ ಒಳ್ಳೇದು. ವ್ಯಾಧಿ ತರ್ತಾನೆ, ಏನಕ್ಕೆ ತಂದಿದ್ದಾನಂದ್ರೆ ದೇವ್ರ ಕಡೆ ಬರೋದಿಕ್ಕೆ. ಒಬ್ರು HIV, ಅವ್ರ ಹೆಸರು ಹೇಳೋಣ, ಏನು ತೊಂದರೆ ಇಲ್ಲ. 2000 ನಾನು ಸೇವೆ ಪ್ರಾರಂಭಿಸಿದಾಗ ಹೊಸದಾಗಿ ಕಾಳನಾಯ್ಕ್ ಪಾಸ್ಟರ್ ಅಂತ ಹೇಳ್ಬಿಟ್ಟು ಕಣ್ಣೀರಿನ ಮೊರೆಗಳು ಅಂತೇಳಿ ಅವ್ರ ಮನೆ ಬಿಟ್ಟು ಹೋಗಿ ದಾವಣಗೆರೆನವರು ಬಾಂಬೆಯಲ್ಲಿ ಪಾಪದ ಕಾರ್ಯಗಳು ಮಾಡಿ HIV ಬಂತು. ಏನು ಬಂತು? HIV ಬಂತು. ಅವ್ರನ್ನ ಆಲ್ರೆಡಿ ಅವ್ರ ತಮ್ಮ ಪೀರೆ ನಾಯ್ಕ ಅವ್ರದ್ದು ಯೇಸ್ವಾಮಿ ನಂಬ್ಕೊಂಡಿರೋದ್ರಿಂದ ಅವ್ರನ್ನ ಕರ್ಕೊಂಬಂದು ಪ್ರೇಯರ್ ಮಾಡಿಸಿ HIV ಪೂರ್ತಿ ಸ್ವಸ್ಥತೆ ಆಯಿತು. ಇವಾಗ ವ್ಯಾಧಿ ಬರ್ದಿದ್ರೆ ಅವರೆಲ್ಲಿ ಸ್ವಸ್ಥತೆ ಮಾತ್ರ ಹೊಂದಿದ್ರೆ ಸಾಕು. ಇವಾಗ ಅವ್ರು ಬ್ಯಾಂಡ್ ಬಜಾಕ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ. ಅವ್ರ ಮೂಲಕ 300 ಜನ, ಅವ್ರ ಮೂಲಕ ಅಸಿಸ್ಟೆಂಟ್ ಪಾಸ್ಟರ್ಗಳು, ಅವ್ರ ಮೂಲಕ ಹಾಡುಗಳು, ಎಷ್ಟೋ ಜನಗಳನ್ನ ದೇವ್ರ ಕಡೆ ನಡೆಸಿ ಸೈತಾನ ಕ್ರಿಯೆಗಳನ್ನ ನಿರ್ಮೂಲ ಮಾಡ್ತಾ ಇದ್ದಾರೆ. ಅವ್ರಿಗೆ HIV ಬರ್ದೇ ಇದ್ರೆ ದೇವ್ರ ಕಡೆಗೆ ಬರ್ತಿರ್ಲಿಲ್ಲ. ಆ ಥರ ಸೈತಾನನು ಅವನ ಕೈ, ಅವನು ಬೇಸ್ಟ್ ಫಲ. ಅವನು ನಾವು ಸೈತಾನ ನಿನ್ನೆ ಒಂದು ವಿಷಯ ಗೊತ್ತಾಯ್ತು. ಒಬ್ರು ಬಂದು ಒಂದು ತಾಯಿ, ನನ್ನ ಮಗನಿಗೆ ಸೈತಾನ್ ಹಿಡ್ಕೊಂಡ್ಬಿಟ್ಟಿದೆ, ನೀವು ಬಂದು ಪ್ರೇಯರ್ ಮಾಡಬೇಕು ಅಂದರು. ಅವ್ರನ್ನ ಮಾತು ಹೇಳಿದ್ರು. ಒಂದು ಸೇವಕರು ಕರೆದೆ. ಅವ್ರು ಬಂದಿದ ತಕ್ಷಣ ಸೇವಕರು, ನೀನೇನಾದರೂ ನನ್ನನ್ನು ಓಡಿಸಿದ್ರೆ ನಿನ್ನನ್ನು ಇಲ್ದಂಗೆ ಮಾಡಿಬಿಡ್ತೀನಿ, ನಿನ್ನ ಕುಟುಂಬನ 2 ಮಕ್ಕಳು, ಅವರಿಗೆ 2 ಮಕ್ಕಳನ್ನ ಇಲ್ದಂಗೆ ಮಾಡ್ತೀನಿ. ಆ ಸೇವಕರು ನನಗೆ ಗೊತ್ತು, ಆ ಸೇವಕರ ಹೆಸರು ಹೇಳಿದ್ರು. ನಿನ್ನ ಕುಟುಂಬನ ಅಲ್ಲೋಲ ಕೊಲ್ಲೋಲ ಮಾಡಿಬಿಡ್ತೀನಿ ಅದು ಹೇಳಿದ ತಕ್ಷಣ, ಅವ್ನು ಎದುರಿಸಿದ ತಕ್ಷಣ ಅವ್ರು ಹೋಗ್ಬಿಟ್ರು. ಆ ಸೈತಾನ ಎದುರಿಸ್ತಾನೆ. ನಾನು ಹೊಸದಾಗಿ ದೇವ್ರನ್ನ 1998 ನಂಬ್ಕೊಂಡು ಒಂದು ಪ್ರೇಯರ್ ಮೀಟಿಂಗ್ ಹೋದಾಗ ನನಗೊಂದು ಸೇವಕರು ಹೇಳ್ಕೊಟ್ರು, ಸೈತಾನನ್ನ ಮಾತಾಡ್ಸಕ್ಕೆ ಬಿಡಬೇಡ್ರಿ, ಅವನೊಂದು ವೇಸ್ಟ್ ಫೆಲೋ, ಅವನು ಎದುರಿಸ್ತಾನೆ ಅಷ್ಟೇ. ಎದುರಿಸಿ ಅವನ ಶರೀರದಲ್ಲಿ ಬಿಟ್ಟು ಹೋಗೋದಾಗಿ ಅದರಲ್ಲಿ ಇರೋದಕ್ಕೆ ಎದುರಿಸ್ತಾನೆ. ನೀವು ಎದುರಿದ್ರೆ ಅಲ್ಲ. ಅವರು ಒಂದೇ ಒಂದು ಮಾತು ಹೇಳಿದ್ರು, ದೇವ್ರು ನಮ್ಮ ಜೊತೆಯಲ್ಲಿದ್ದರೆ ಪ್ರಪಂಚದಲ್ಲಿರುವ ಎಲ್ಲ ದೆವ್ವಗಳು ಒಟ್ಟಿಗೆ ಕೂಡಿದ್ರು ಕೂಡ, ಎಲ್ಲ ಮಂತ್ರವ್ಯಾಧಿಗಳು ಒಟ್ಟಿಗೆ ಕೂಡಿದ್ರು ಕೂಡ, ನಿನಗೆ ವಿರೋಧವಾಗಿ ಮಂತ್ರ ಮಾಡಿದ್ರು, ನಿನಗೆ ವಿರೋಧವಾಗಿ ಎದ್ದು ಬಂದ್ರು ನಿನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಹೋಲಿ ಸ್ಪಿರಿಟ್ ಇರ್ತಾರೆ. ಅದಕ್ಕೆ ಉದಾಹರಣೆ ಕೂಡ ಹೇಳಿದ್ರು. ಪಾಲ್ ಹ್ಯಾಂಗಿಚ್ ಅಂತ ಸೌತ್ ಕೊರಿಯಾದಲ್ಲಿ ದೆವ್ವ ಬಂದು ನಿಂತುಬಿಟ್ಟು ಆಕಾಶಕ್ಕೂ ಭೂಮಿಗೂ ಪರಿಶುದ್ಧಾತ್ಮರಲ್ಲಿದ್ದಾಗ, ನೀನು ಎದುರುಬೇಡ, ನಾನು ಇದ್ದೀನಿ ಅಂತ ಹೇಳಿದ್ರೆ ಪ್ರೇಯರ್ ಮಾಡಿ ಓಡಿಸಿದ್ರಂತೆ. ಅವನ್ನ ಮಾತಾಡಕ್ಕೆ ಬಿಡಬೇಡ್ರಿ ಅಂತ. ಈ ರೀತಿ ಬರೀ ಬಾಯಿನಲ್ಲಿ ಹೇಳೋದಲ್ಲ, ರಿಯಲ್ ಆಗಿ ಕೂಡ ನಡೆದಿದೆ. ಒಂದು ದೆವ್ವ ಆಡ್ತಾ ಇದೆ ಅಂತೆ, ಸೇವಕರೆಲ್ಲ ಎದುರ್ಕೊಂಡು ಓಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಪೂರ್ಣವಾಗಿ 3ನೇ ಸ್ಟೇಜ್ ಅಂದ್ರೆ ಸೇವಕರು ಆತ್ಮಿಕದಲ್ಲಿ ಇರಬೇಕು, ದೇವರ ಐಕ್ಯತೆಯಲ್ಲಿ ಇರಬೇಕು, ಪರಿಶುದ್ಧ ಮಾರ್ಗದಲ್ಲಿ ನಡೀತಾ ಇದ್ರೆ ಮಾತ್ರ ದೇವ ಪ್ರಾಣಾತ್ಮ ಶರೀರ ಪಾಪದಿಂದ ಬಿಡುಗಡೆ ಆಗಿದ್ರೆ ಅವರು ದೇವನ ಓಡಿಸ್ಬೋದು. ಅವರಲ್ಲಿ ಹೋಗಿದ್ದಾರೆ, ಓಡ್ಸಕ್ಕಾಗಿಲ್ಲ, ಎದುರಿಸ್ತಾ ಇರೋದ್ರಿಂದ ಒಂದು ಯೌವನಸ್ಥ ಹೋಗ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಧೈರ್ಯವಾಗಿ ಪ್ರೇಯರ್ ಮಾಡಿದ ತಕ್ಷಣ ಬಿಟ್ಟು ಹೋಗ್ಬಿಡುತ್ತೆ. ಈ ರೀತಿ ನಾನು ಬಹಳ ನೋಡಿದ್ದೀನಿ. ಅದಕ್ಕೆ ಗೊತ್ತು ಯಾರು ಪಾಪದಲ್ಲಿದ್ದಾರೆ. ಅದು ಸೈತಾನನ್ನೇ. ಸೈತಾನನು ಅವನು ಐಕ್ಯತವಾಗಿರ್ತಾನೆ. ಒಂದೇ ಶರೀರದಲ್ಲಿ 2000 ದೆವ್ವಗಳಿದೆ ಅಂತ ಬೈಬಲಲ್ಲಿ ಇದೆ. ಅವರು ಯಾವತ್ತು ಜಗಳ ಮಾಡ್ಕೊಂಡಾಗಿ ಬೈಬಲಲ್ಲಿ ಇಲ್ಲ. ಅವ್ರ ಐಕ್ಯತವಾಗಿ ಒಂದು ಶರೀರದಲ್ಲಿ ದಂಡು ಅನ್ನುವ ಒಬ್ಬನ ಹತ್ರ ಎಷ್ಟೋ 1000 ದೆವ್ವಗಳಿತ್ತಂತೆ. ಅವುಗಳು ಎಷ್ಟು ಐಕ್ಯತವಾಗಿದೆ ನೋಡ್ರಿ. ಇನ್ನೊಂದು 24/7 ವರ್ಕ್ ಮಾಡ್ತಾನೆ. ಅವ್ರು ಜಗಳ ಮಾಡ್ಕೊಳ್ಳೋದಿಲ್ಲ, ಐಕ್ಯತವಾಗಿರ್ತಾರೆ. ಅವನು ನಮ್ಮ ಐಕ್ಯತೆಯನ್ನು ಕೆಡಿಸಿ, ಇದು ಸೆಕೆಂಡ್ ಮೆಸೇಜ್, ಸೆಕೆಂಡ್ ಸ್ಟೆಪ್ಪು. ನಮ್ಮ ಐಕ್ಯತೆಯನ್ನು ಕೆಡಿಸಿ ನಮ್ಮ ಕುಟುಂಬನ ಹಾಳು ಮಾಡಿ ನಮ್ಮನ್ನು ಆಳ್ವಿಕೆ ಮಾಡಕ್ಕೆ ಬರ್ತಾನೆ. ನಾವು ಆತ್ಮಿಕದಲ್ಲಿ ಬೆಳೀತಾ ಇದ್ದಾಗ, ದೇವರಲ್ಲಿದ್ದಾಗ ಪ್ರತಿಯೊಂದು ಸಮಸ್ಯೆನೂ ಅರ್ಥ ಆಗ್ತದೆ ಇಲ್ಲ ನೋಡ್ರಿ, ನಿಮ್ಮ ಯೋಚನೆ ಮಾಡ್ರಿ. ಮೊದಲನೇದಾಗಿ ಲೋಕದಲ್ಲಿ ಇರ್ತೀವಿ, ಅವನಿಗೆ ಸೈತಾನನಿಗೆ ಗುಲಾಮರಾಗಿರ್ತೀವಿ. ಅವನು ಹೇಳ್ದಂಗೆ ಅಂದರೆ ಕುಡಿಯೋದು ಬಿಡುಗಡೆ ಆಗಕ್ಕಾಗಲ್ಲ, ಅಂದರೆ ಅವನಿಗೆ ಗುಲಾಮರಾಗಿ
ಪಾಪದಲ್ಲಿ ಏನೋ ಒಂದು ಪಾಪದಲ್ಲಿ ಬಿದ್ದಿರ್ತೀವಿ, ಬಿಡುಗಡೆ ಆಗಕ್ಕಾಗಲ್ಲ, ಬಿಡುಗಡೆ ಆಗಿ ಬರ್ತೀವಿ, ಲೋಕವನ್ನು ದೇವರು ಅಂದ್ಕೊಂಡಿರ್ತೀವಿ. 3ನೇ ಸ್ಟೇಜ್ ಬರೀ ದೇವರು 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 ಅಂತೇಳಿ ದೇವರಿಗಾಗಿ ಹುಚ್ಚಾಗಿ 24 ಗಂಟೆನೂ ಪ್ರಾರ್ಥನೆ ಮಾಡ್ಕೊಂತ, ಯಾವಾಗಲೂ ವಾಕ್ಯಗಳು ಹೇಳ್ಕೊಂತ, ದೇವರಿಗಾಗಿ ಸಾಕ್ಷಿಯಾಗಿ ಜೀವಿಸ್ಕೊಂಡು, ಸ್ವಾರ್ಥ ಹೇಳ್ಕೊಂಡು, ಆತ್ಮಭಾರದಿಂದ ಜನಗಳು ಅಳೆದು ಹೋಗ್ತಿರೋರನ್ನೆಲ್ಲ ಬಿಡುಗಡೆ ಮಾಡೋದಕ್ಕೆ, ಸೇವಕರೆಲ್ಲ ಉಜ್ಜೀವನದಲ್ಲಿ ಆತ್ಮಗಳನ್ನ ಬರುವಿಕೆಗೆ ಸಿದ್ಧ ಮಾಡಲಿ, ಬರುವಿಕೆ ಸಮೀಪ ಆದಂತ ಯಾವಾಗಲೂ ದೇವರ ಕಾರ್ಯ ಮಾಡ್ತಿರೋರಿಗೆ ಸಮಸ್ಯೆಗಳು ಬಂದ್ರೆ ಎಲ್ಲ ದೇವರು ಆ ಸಮಯ ಬಂದಾಗ ಸೈತಾನನು ಅವನಿಗೆ ಗೊತ್ತಿಲ್ದಂಗೆ ಅವನೇ ದೇವರಿಗೆ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ದಂಗೆ ದೇವರಿಗೆ ವಿಧೇಯರಾಗ್ತಾ ಇದ್ದಾನೆ. ಅವನು ಒಂದು ಸರ್ವೆಂಟೆ. ಬೇಕಾದ್ರೆ ನೀವು ಯೋಬು 1:6 ಓದ್ರಿ, ಇದನ್ನ ಓದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. 1:6 ಅವನಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ನೋಡ್ರಿ. ಪರಲೋಕ ರಾಜ್ಯದಲ್ಲಿ ಅವನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನೋಡ್ರಿ. ಅವನು ಒಂದು ಸೇವಕತಾನೆ. ಒಂದಾನೊಂದು ದಿನ ದೇವದೂತರು ಯೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ, ದೇವದೂತರೆಲ್ಲ ಕಾಣಿಸ್ಕೊಳ್ಳೋದಿಕ್ಕೆ ಬಂದ್ರಂತೆ. ಅವನ ಅಲ್ಲೇ ಇದ್ದವಂತಾನೆ. ಸಡನ್ ಆಗಿ ನೋಡಿದ್ರೆ ಇವನಿದ್ದಾನೆ, ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಅವ್ರ ಜೊತೆಯಲ್ಲೇ ಬಂದು ಸೇರ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾನೆ. ಅವಾಗ ಯೇಸು ಕೇಳಿ ಜೊತೆಯಲ್ಲೇ ಬಂದು ನಿಂತ್ಕೊಂಡಿದ್ದಾನೆ. ಸರಿ, ಇದು ಏನಕ್ಕೆ ಓದಿದ್ವಿ ಅಂದ್ರೆ, ಇವನು ದೇವದೂತನೇ. ಇದಕ್ಕೆ ಮುಂಚೆ ಯೇಸು ಸ್ವಾಮಿಗೆ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿದ್ದವನೇ. ಇವಾಗ ದೇವದೂತನ ನಮಗೆ ಇಟ್ಟು ದೇವರು ಆಪತ್ ಕಾಲದಲ್ಲಿ ಬಿಡುಗಡೆ ಮಾಡಕ್ಕೆ ಇಟ್ಟಿದ್ದಾರೆ. ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿದೆ, ಕೃಪಾ ವಾರಗಳಿಂದ ನಮ್ಮನ್ನ ನಡೆಸ್ತಾ ಇದ್ದಾರೆ. ಇವನು ದೇವ್ರು ನಂಬದ ಮೇಲೆ ಇಂಡೈರೆಕ್ಟ್ ಆಗಿ ಗೊತ್ತಿಲ್ಲದಾಗೆ ದೇವರಿಗೆ ಸೇವೆ ಮಾಡ್ತಾ ಇದ್ದಾನೆ, ಸಹಾಯ ಮಾಡ್ತಾನೆ ದೇವ್ರ ಕಡೆ ಹೋಗೋದಿಕ್ಕೆ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವನಿಗೆ ಮಾಡ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇರುತ್ತೆ. ಆ ಸಮಸ್ಯೆ ಏನಂತ ಸ್ವಲ್ಪ ದಿನ ಆದ್ಮೇಲೆ ನಾವು ಸ್ಪಿರಿಚುವಲ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ಒಂದು ಮಾತನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ನಿಮ್ಮ ಜೀವನದಲ್ಲಿ ಒಂದು ಮಾತ್ರ ತಪ್ಪು ಮಾಡಬೇಡ್ರಿ. ಏನಂತ ಹೇಳಿದ್ರೆ, ಸಮಸ್ಯೆ ಇದ್ದಾಗ ಮಾತ್ರ ದೇವರನ್ನ ಅಧಿಕವಾಗಿ ಗಟ್ಟಿಯಾಗಿ ಇಟ್ಕೋಬೇಡ್ರಿ. ಯಾಕಂದ್ರೆ ನಾನು ಬಹಳ ಜನ ನೋಡಿದ್ದೀನಿ, ಸಮಸ್ಯೆ ಬಂದಾಗ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂತಾರೆ, ಸಮಸ್ಯೆ ಬಿಡುಗಡೆ ಆದ್ಮೇಲೆ ಸಲ್ಲಗಾಗ್ಬಿಡ್ತಾರೆ. ಅವ್ರೇನು ದೇವರಿಗೆ ಫಲ ಕೊಡೋದಿಲ್ಲ. ಅಂದ್ರೆ ಸಮಸ್ಯೆನೂ ದೇವರು ಜಾಯಿಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಸಮಸ್ಯೆ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗೋದು, ವ್ಯಾಧಿ ಬಂದಾಗ ಆಸ್ಪತ್ರೆಗೆ ಹೋಗೋದು. ವ್ಯಾಧಿ ಇವರೇನು ಡಾಕ್ಟರ್ ಅಲ್ಲ, ಇವರು ತಂದೆ ತಾಯಿ, ಸ್ನೇಹಿತನಿಗೆ ಹೆಚ್ಚಾಗಿ ಸೃಷ್ಟಿಕರ್ತನು, ನಮಗೋಸ್ಕರ ಪ್ರಾಣ ಕೊಟ್ಟು 24/7 ಅವರ ಜೊತೆಯಲ್ಲಿ ಐಕ್ಯತೆ ಇಟ್ಕೋಬೇಕು. ಆ ರೀತಿ ನಾವು ಐಕ್ಯತೆ ಇಟ್ಕೊಂಡಾಗ ಸಮಸ್ಯೆಗಳು ಬಂದರೂ ಕೂಡ ಚೀಟು ಅಂತ ಇಲ್ಲಿ ಕಾಲಲ್ಲಿ ಜಾಡಿಸ್ಬಿಟ್ಟು ಹೋಗ್ತಾ ಇರ್ಬೇಕು. ನಮಗೆ ಅಷ್ಟರ ಮಟ್ಟಿಗೆ ಸರ್ವಾಯುಧಗಳು ನಮ್ಮಲ್ಲಿ ಇರ್ತವೆ. ಯಾಕಂದ್ರೆ ನಾವು ದೇವರಲ್ಲಿ ಇದ್ದಾಗ ನಮಗೆ ಬೆಟ್ಟದಷ್ಟು ವಿಶ್ವಾಸ ಇರ್ತದೆ, ಬೆಟ್ಟದಷ್ಟು ವಿಶ್ವಾಸ ಇರ್ತದೆ. ಯೇಸುವಿನ ನಾಮದಲ್ಲಿ ದೇವಕ್ಕೆ ಎದುರೋರಲ್ಲ, ಪ್ರಾಣಕ್ಕೆ ಎದುರೋರಲ್ಲ. ಯಾಕಂದ್ರೆ ವಿಶ್ವಾಸ ಬೆಳೆದಿರುತ್ತೆ, ಜ್ಞಾನ ಬೆಳೆದಿರುತ್ತೆ, ಕೃಪಾ ವರಗಳ ಅಭಿಷೇಕಗಳು ತುಂಬಿರುತ್ತೆ, ಸತ್ಯದ ನೀತಿ ಮಾರ್ಗದಲ್ಲಿ ಬೆಳೆದಿರ್ತೀವಿ, ಆತ್ಮಿಕ ಸ್ಟ್ರೆಂತ್ ಬಹಳ ಜಾಸ್ತಿ ಇರುತ್ತೆ. ಈ ಸ್ಟ್ರೆಂತ್ ಇಟ್ಕೊಂಡು ಅವನ್ನ ಫುಟ್ಬಾಲ್ ಆಡಿ ಗೆಲ್ತಾರಲ್ಲ, ಗೋಲ್ ಹಾಕಿ ಆ ಥರ ಫುಟ್ಬಾಲ್ ಆಡ್ಬೋದು ಅವನ್ನ, ಸೈತಾನನ್ನ ಡಮ ಡುಮ ಡಮ ಡುಮ ಅಂತ. ಅವನ್ನ ಮುಟ್ಟಕ್ಕೆ ಆಗೋದಿಲ್ಲ ದೇವ್ರ ಮಕ್ಕಳನ್ನ. ಏನೋ ಬೇರೆಯವ್ರ ಕಡೆಯಿಂದ ಸಮಸ್ಯೆ, ದೇವ್ರು ನಮ್ದೇ ಕುಟುಂಬದಲ್ಲಿ ಯಾರೋ ಬೇರೆ ನಮ್ದೇವ್ರ ಮೂಲಕ ಸಮಸ್ಯೆ ತರ್ಬೋದು, ಸಭೆಗೆ ತರ್ಬೋದು, ಇಲ್ಲ ಔಟ್ಸೈಡ್ ಇಂದ ತರ್ಬೋದು. ತಂದ್ರೂ ಕೂಡ ಅವನು ಸೋಲ್ತಾನೆ. ಅದರಿಂದ ಏನೋ ಒಳ್ಳೇದಾಗುತ್ತೆ ನಮಗೆ ಹೊರತು ಕೇಡಾಗೋದಿಲ್ಲ. ಎಲ್ಲರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, 3ನೇ ಸ್ಟೆಪ್ಪು ಬಗ್ಗೆ ಮಾತಾಡೋದಕ್ಕೆ ಪ್ರೇರೇಪಿಸೋದಕ್ಕಾಗಿ ಸ್ತೋತ್ರ. ಮೊದಲು ನಾವು ಲೋಕದಲ್ಲಿ ಎಲ್ಲರೂ ಒಂದೇ ಅಂದ್ಕೊಂಡು ಪಾಪದಲ್ಲಿ ಜೀವಿಸ್ಕೊಂಡು, ಸೈತಾನ ಹೇಳಿದಂಗೆ ಪಾಪದಲ್ಲಿ ಮುಳುಗಿ ಪಾಪದ ಜೀವಿಸ್ಕೊಂಡು ಇದ್ವಿ. ನೀವು ನಮ್ಮನ್ನ ಬೇರ್ಪಡಿಸಿದ್ರು ಸೈತಾನ ಬೇಕು, ದೇವರು ಬೇಕಂತೇಳಿ ಬದುಕಿದ್ವಿ. ಅಪ್ಪ, ಈ ಕಡೆ ಬೆಚ್ಚಗಿಳಿದೆ, ತಣ್ಣಗಿಳಿದೆ, ಈ ಕಡೆ ಸಿಹಿ ನೀರಿಲ್ಲದೆ ಉಪ್ಪು ನೀರಿಲ್ಲದೆ ಹಾಗೆ ಮಿಕ್ಸ್ ಆಗಿ ಜೀವನ ಮಾಡ್ತಾ ಇದ್ವಿ. ಆದರೆ 3ನೇ ಸ್ಟೆಪ್, ದೇವರನ್ನ ನಂಬಿಕೊಂಡು, ದೇವರೇ ಎಲ್ಲ, ಸರ್ವಸ್ವವು ದೇವರೇ,
ದೇವರಿಗೋಸ್ಕರ ಬದುಕಬೇಕು, ಸಾಕ್ಷಿಯಾಗಿ ದೇವರಿಗೆ ಫಲ ಕೊಡಬೇಕು. ಡೈಲಿ ಏನಾದರೂ ದೇವರಿಗೋಸ್ಕರ ಮಾಡ್ತಾ ಇರಬೇಕು. ಒಂದು ದಿನಾನು ಬಿಡದಾಗೆ ಸುವಾರ್ತೆ ಹೇಳ್ತಾ ಇರಬೇಕು. ಆತ್ಮಗಳು ನಶಿಸಿ ಹೋಗ್ತಿದೆ ಅಂತ ಆತ್ಮ ಭಾರದಿಂದ ದೇವರಾಜ ಕಟ್ಟಲ್ಪಡಬೇಕೆ. ಸಮಸ್ಯೆಗಳು ಬೇಕಾದಷ್ಟು ಬರ್ತಾ ಇದ್ದಾವೆ. ಸಮಸ್ಯೆಗಳು ಬೇಕಾದಷ್ಟು 4 ದಿಕ್ಕುಗಳಿಂದ ಬರ್ತಾನೆ ಇರ್ತವೆ. ಕುಟುಂಬದಿಂದ ಬರ್ತವೆ, ಹೊರಗಡೆಯಿಂದ ಬರ್ತಾ ಇದ್ದಾವೆ. ಆದರೆ ಆ ಸೈತಾನನ್ನು ಅವನಿಗೆ ಗೊತ್ತಿಲ್ಲದ ಹಾಗೆ ಸೇವೆ ಮಾಡೋದಕ್ಕೆ ಬರ್ತಾ ಇರ್ತಾನೆ. ಯಾಕಂದ್ರೆ ಯೇಸುವೆ ಪರಲೋಕ ರಾಜ್ಯವೇ ಅಪ್ಪ ನಮ್ಮ ಜೊತೆಯಲ್ಲಿದೆ. ದೇವರು ಸೃಷ್ಟಿಕರ್ತನು ನಮ್ಮ ಜೊತೆಯಲ್ಲಿ ಇರ್ತಾರೆ. ಯೇಸುವಿನ ನಾಮದಲ್ಲಿ ನಮ್ಮನ್ನ ಮುಳುಗಿಸೋದಿಕ್ಕೆ ಹಾಳು ಮಾಡೋದಿಕ್ಕೆ ಬರ್ತಾನೆ. ಅವನಿಗೆ ಗೊತ್ತಿಲ್ಲದ ಹಾಗೆ ಅಬ್ರಹಾಮನು ಅಪ್ಪ ಜಗಳ ಮಾಡಿದ ತಕ್ಷಣ, ಯೇಸುವೆ ಜಗಳ ತೆಗೆದಿದ್ದ ತಕ್ಷಣ ಅವರನ್ನ ಸಂತತಿಯಲ್ಲಿ ಯೇಸು ಬರೋದಿಕ್ಕೆ ಆಯ್ತು. ಅದು ಲೋತನಿಗೂ ಅಬ್ರಹಾಮನ ಜನಗಳು ಅದು ಯೇಸುವೆ ಜಗಳ ತರಿಸಿ ದೇವರಿಗೆ ಸೇವೆ ಮಾಡ್ತಾರೆ. ಯೇಸಪ್ಪನ ದರ್ಶನ ಅದು ನೆರವೇರಬಾರ್ದಂತ ಹೇಳಿಬಿಟ್ಟು ಅವ್ರ ಅಣ್ಣ ತಮ್ಮಂದ್ರು ಅವ್ರನ್ನ ಮಾರಿಬಿಟ್ರು, ಗುಂಡಿಯಲ್ಲಿ ಹಾಕಿದ್ರು. ಅವನ ದರ್ಶನ ನೆರವೇರಬಾರ್ದಂತ ಹೇಳಿ ಇವನನ್ನ ನಮಗೆ ವಶಪಡಿಸ್ಕೊಳ್ಳಕ್ಕೆ ಆಗ್ಲಿಲ್ಲ ಅಂತ ಪೋತಿಫರನ ಹೆಂಡತಿ ನನ್ನ ವಶಕ್ಕೆ ಬರಲಿಲ್ಲ ಅಂತ ಸೇಡು ತೀರಿಸಿದ್ರು. ಆದರೆ ಅವರ ದೃಷ್ಟಿಯಲ್ಲಿ ಸೇಡು, ಆದರೆ ದೇವರ ದೃಷ್ಟಿಯಲ್ಲಿ ದೇವರು ಪ್ರೈಮ್ ಮಿನಿಸ್ಟರ್ ಮಾಡೋದಕ್ಕೆ, ದೇವರ ದರ್ಶನ ನೆರವೇರೋದಕ್ಕೆ ಅವ್ರ ಹತ್ರ ಕಳಿಸ್ತಾ ಇದ್ದಾರೆ. ಜೈಲಲ್ಲಿ ಬಹಳ ಹಿಂಸೆಗಳು. ಏನು ತಪ್ಪು ಮಾಡಿದಾಗಿ ಅಣ್ಣ ತಮ್ಮಂದ್ರು ಮಾಡಿದ್ರು. ಪೋತಿಫರನಲ್ಲಿ ಏನು ತಪ್ಪು ಮಾಡಿದ್ರೆ ಜೈಲಲ್ಲಿ ಕೂಡ ಅವನ್ನ ಹೊಡಿತಾರೆ. ಅವನ ದರ್ಶನವನ್ನು ಹೇಳಿದಿಕ್ಕೆ ಆ ಹೊಡೆತಗಳೆಲ್ಲ ತಿನ್ಕೊಂಡು ಸಹಿಸ್ಕೊಂಡು ತಪ್ಪು ಮಾಡಿದಾಗೆ ಎಲ್ಲರೂ ಸೈತಾನನು ಅವನಿಗೆ ಗೊತ್ತಿಲ್ಲದಾಗೆ ದೇವರ ದರ್ಶನ ನೆರವೇರೋದಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಿದ್ರು. ಅದೇ ರೀತಿಯಲ್ಲಿ ತಂದೆ ನಮ್ಮನ್ನ ನಿನ್ನ ಕರದಲ್ಲಿ ಕೊಟ್ಟಿದ್ದೇವೆ. ಯೇಸುವೇ ಅರಕಾರಿ ಬರಬ ನಾವು ಒಳ್ಳೆ ಫಲ ಕೊಡೋದಿಕ್ಕೆ ನಮಗೆ ಬೇಕಾಗಿದ್ದ ಕಾರ್ಯಗಳೆಲ್ಲ ಸೈತಾನನ ಮೂಲಕ ನಮಗೆ ಒಳ್ಳೇದು ಆಗ್ತಾ ಇದೆ. ಸೈತಾನನ ನಮಗೆ ಗೊತ್ತಿಲ್ಲದ ಹಾಗೆ ಅವನ ಕಾರ್ಯಗಳು ನಿರ್ಮೂಲವಾಗ್ತಾ ಇದೆ. ನಾವು ದೇವರಲ್ಲಿ ಜ್ವಲಿಸೋದಿಕ್ಕೆ, ಫಲ ಕೊಡೋದಿಕ್ಕೆ ಅಥವಾ ನಿನ್ನ ಬಹಳ ಫಲ ಕೊಡೋದಿಕ್ಕೆ ನಮ್ಮನ್ನೆಲ್ಲ ಅವನ ರೀತಿಯಲ್ಲಿ ಅವನ ಕ್ರಿಯೆಗಳನ್ನೆಲ್ಲ ನಿರ್ಮೂಲ ಮಾಡಿ ದೇವರಿಗೆ ಫಲ ಕೊಡೋದಕ್ಕೆ ನಮ್ಮನ್ನ ಸೈತಾನನ್ನು ಸಹಾಯ ಮಾಡ್ತಿದ್ದಾನೆ. ಅವನೊಂದು ದೇವದೂತ. ತಂದೆ ಅವನಿಗೆ ಗೊತ್ತಿಲ್ಲದೆ ಸಹಾಯ ಮಾಡ್ತಾ ಇದ್ದಾನೆ. ಅವನೇನೋ ಮಾಡ್ತೀನಂತ ಮಾಡ್ತಾನೆ, ಏನು ಮಾಡಕ್ ಆಗೋದಿಲ್ಲ. ಪೌಲನ್ನು ಜೈಲಿಗೆ ಕಳಿಸಿದ್ರು. ಆದ್ರೆ ಜೈಲಿಗೆ ಹೋಗದೆ ಇದ್ರೆ ಚಾಪ್ಟರ್ಗಳು ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರ ಕಥೆಗಳು ಇದೇ ರೀತಿ ಇದೆ. ಏನೋ ಒಂದು ನಡೆದಿದ್ರೆ ಅದರ ಹಿಂದುಗಡೆ ಅದು ದೊಡ್ಡ ಫಲವಾಗಿರುತ್ತೆ. ಯೋವನನ್ನು ಕೊಲ್ಲೋದಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಸೈತಾನನ್ನು ಪ್ರಕಟಣೆಯನ್ನು ಬರೆಯೋದಿಕ್ಕೆ ದೇವರು ಸಹಾಯ ಮಾಡಿದ್ರಿ. ಸೈತಾನನ್ನು ತಂದೆ ಅವನ ಇಂಡೈರೆಕ್ಟ್ ಆಗಿ ಏನೇ ಸಮಸ್ಯೆ ತಂದ್ರು ಕೂಡ ಅದು ನಮ್ಮ ಆತ್ಮಿಕದಲ್ಲಿ ಬೆಳವಣಿಗೆಗೆ, ಜನಗಳನ್ನ ದೇವರ ಕಡೆ ನಡೆಸೋದಿಕ್ಕೆ ಇಂಡೈರೆಕ್ಟ್ ಆಗಿ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಆದರೆ ನಾವು ಆತ್ಮಿಕದಲ್ಲಿ ಇರಬೇಕು. 3ನೇ ಸ್ಟೆಪ್ಪಲ್ಲಿ ಇರಬೇಕು. ಯಾವಾಗಲೂ ದೇವರಿಗೆ ಫಲ ಕೊಡುವರಾಗಿರಬೇಕು. ದೇವರನ್ನೇ ಧ್ಯಾನಿಸ್ತಾ ದೇವರ ರಾಜ್ಯ ಕಟ್ಟಲ್ಪಡುವರಾಗಿರಬೇಕು. ಆಗ ಮಾತ್ರ ತಂದೆ ಅವನನ್ನು ಸೇವೆಗೆ ಉಪಯೋಗಿಸ್ಕೋಬಹುದು. ಯೇಸುವಿನ ನಾಮದಲ್ಲಿ ದುಷ್ಟ ಕ್ರಿಯೆ ಅಲ್ಲೆಲೂಯ್ಯ ಅವನಿಗೆ ಎದುರಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವನೊಂದು ವೇಸ್ಟ್ ಫೆಲೋ. ಯೇಸುವಿನ ನಾಮದಲ್ಲಿ ತಂದೆ ಅವನು ತರ್ತಿರುವ ಎಲ್ಲ ಕಾರ್ಯಗಳು ದೇವರ ಹತ್ರ ಸೇರಿಸೋದಿಕ್ಕೆ ಮಾಡ್ತಾ ಇದ್ದಾನೆ, ಹೊತ್ತು ಅಳಿಸೋದಿಕ್ಕಲ್ಲ. ಯೇಸುವೆ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಅವನೆಷ್ಟೇ ಅಳಿಸಿದ್ರು ನೀನು ಮೇಲಕ್ಕೆ ನಮ್ಮನ್ನು ತರ್ತಾ ಇರೋದಕ್ಕಾಗಿ ಸ್ತೋತ್ರ. ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದೆ ತಂದೆಯೇ, ಆಮೆನ್.